Yes, good evening all. Welcome to Santosh Lad Foundation and ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ. ನಾನು ನಿಮ್ಮ ವಿಠಲ್ ಸರ್, ಭೂಗೋಳಶಾಸ್ತ್ರ ಉಪನ್ಯಾಸಕರು ಹಾಗೂ ವಿಶ್ವದರ್ಶನ ಕರಿಯರ್ ಅಕಾಡೆಮಿದ ನಿರ್ದೇಶಕರು. ಸ್ನೇಹಿತರೆ, ಬಹಳ ದಿನಗಳ ಬಳಿಕ ಮೀಟ್ ಆಗ್ತಿದ್ದೀನಿ. ಸುಮಾರು ಒಂದು ವಾರ ಗ್ಯಾಪ್ ಆಗಿತ್ತು. ಭಾಳ ವಿದ್ಯಾರ್ಥಿಗಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ, ಫೋನ್ ಮಾಡಿ ಸರ್ ಕ್ಲಾಸ್ ತೊಗೊಳ್ರಿ ಅಂತೇಳಿ. ಸೊ ಇವತ್ತಿನ ಒಂದು ಎಸ್ ವಿ ಪಾಟೀಲ್ ಸರ್ ಅವರ ಕ್ಲಾಸ್ ಇತ್ತು. ಅವರ ಒಂದು ಒಂದು ಸ್ಥಿತಿಯಲ್ಲಿ ಒಂದು ಕಾರಣದಿಂದಾಗಿ ನಾನು ಒಂದು ಕ್ಲಾಸನ್ನು ಹ್ಯಾಂಡಲ್ ಮಾಡ್ತಿದ್ದೀನಿ. ಸೊ ನೋಡೋಣ, ಎಲ್ಲರದು ಟೀ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಸಂಜೆಯ ಒಂದು ಸಂದರ್ಭದಲ್ಲಿ. ಓಕೆ, ಸೊ ಯಾರ್ಯಾರು ಕೂಡ ಆನ್ಲೈನನ್ನು ಇದೇ ರೀತಿ ವಾಚ್ ಮಾಡ್ತಿದ್ದೀರೋ, ಸೊ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ನಮಗೂ ಕೂಡ ಖುಷಿ ಕೊಡುತ್ತೆ ನಿಮ್ಮ ರೆಸ್ಪಾನ್ಸಿಂದ. ಸೊ ಅದ್ರ ಜೊತೆಗೇ ಏನಪ್ಪ ಅಂತಂದರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಆಫ್ಲೈನ್ ಬ್ಯಾಚ್ಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ಇದೇ 5ನೇ ತಾರೀಕಿನಿಂದ ಹೊಸ ಬ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಯಾರು ಅಡ್ಮಿಷನ್ ಬೇಕಾಗಿದೆಯೋ ಆಫ್ಲೈನ್ಗೆ ಅವ್ರು ಕೂಡ ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಸೊ ನಾವು ಇವತ್ತಿನ ಒಂದು ತರಗತಿಯನ್ನು ಶುರು ಮಾಡೋಣ. ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಸ್ನೇಹಿತರೆ, ಈಗ ನಾವು ಇಲ್ಲಿವರೆಗೂ ಕೂಡ ಸುಮಾರು ಒಂದು 10ರಿಂದ 17 ತರಗತಿಗಳನ್ನು ನೋಡಿದ್ವಿ. ಸೊ ಆ ಒಂದು ತರಗತಿಗಳಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂತಹ ಒಂದೊಂದು ಅಧ್ಯಾಯವನ್ನು ಸೊ ವಿವರವಾಗಿ ನೋಡ್ತಾ ಬಂದಿದ್ದೀವಿ ಅಂತಕ್ಕಂಥದ್ದು. ಸೊ ಅದರ ನಂತರ ನಾವು ಭೂಮಿಯ ಒಂದು ವಾಯುಮಂಡಲದ ಬಗ್ಗೆ ಮಾತಾಡ್ತಿದ್ವಿ, ಹೌದು ತಾನೆ? ಸೊ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಎಷ್ಟೋ ಜನಕ್ಕೆ ಮರ್ತೋಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಎಲ್ಲಿಗೆ ಸ್ಟಾಪ್ ಆಗಿದೆಯೋ ಗೊತ್ತಿಲ್ಲ ಸರ್ ಅಂತ ಕೆಲವೊಬ್ರು ಕೂಡ ಮರ್ತಿರ್ಬೋದು, ಹೌದಾ? ಸೊ ನಾವು ವಾಯುಮಂಡಲದ ಬಗ್ಗೆ ಮಾತಾಡ್ತಿದ್ವಿ ಅಂತ ಅಂದ್ಕೊಂಡಿದ್ದೀನಿ, ಹೌದು ತಾನೆ? ಎಸ್, ವೆರಿ ಗುಡ್. ವಾಯುಮಂಡಲ, ಭೂಮಿಯ ಒಂದು ವಾಯುಮಂಡಲ ಅಂಥೇಳಿ ಕರಿತೀವಿ, ಹೌದಾ? ಸೊ ಏನು ಸರ್ ವಾಯುಮಂಡಲ ಅಂತಂದರೆ ಅದ್ರ ಕೂಡ ಮಾತಾಡಿದ್ವಿ. ಭೂಮಿಯ ಒಂದು ವಾಯುಮಂಡಲದ ಬಗ್ಗೆ ಮಾತಾಡಬೇಕಾದ್ರೆ ಭೂಮಿಯನ್ನು ಆವರಿಸಿರ್ತಕ್ಕಂತಹ ಒಂದು ಅನಿಲಗಳ ರಾಶಿ ಅಂತ ಕೂಡ ಮಾಡಿದ್ದೆ. ಸೊ ಅದರ ಜೊತೆಗೇ ಅದರ ಕಾಂಪೋನೆಂಟ್ಸ್ ಏನಿದ್ದಾವೆ, ಅದು ಒಂದು ನಿರ್ಮಾಣ ಆಗಲಿಕ್ಕೆ ಮುಖ್ಯ ಕಾರಣಗಳೇನು, ಹೌದಾ? ಸೊ ಅದ್ರ ಜೊತೆಗೇ ವಾಯುಮಂಡಲದ ಒಂದು ವಲಯಗಳಾಗಿರ್ಬೋದು, ಉಪಸ್ತರಗಳಾಗಿರ್ಬೋದು, ಎಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ನೋಡ್ತಾ ಇದ್ವಿ, ಹೌದು ತಾನೆ? ಸೊ ಈಗೊಂದು ಇಮೇಜ್ನು ಬಂತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಅದ್ರ ಜೊತೆಗೇ ನಾವು ವಾಯುಮಂಡಲದ ಒಂದು ಸ್ತರಗಳ ಬಗ್ಗೆ ಅಥವಾ ವಾಯುಮಂಡಲದ ಒಂದು ವಲಯಗಳ ಬಗ್ಗೆ ಮಾತಾಡಬೇಕಾದ್ರೆ, ಓಕೆ, ವಾಯುಮಂಡಲದ ಒಂದು ವಲಯಗಳ ಬಗ್ಗೆ ಮಾತಾಡಬೇಕಾದ್ರೆ ಪ್ರಮುಖವಾಗಿ ನಾವು ಟ್ರೋಪೋಸ್ಪಿಯರ್ ಅಂತೇಳಿ ಕರಿತೀವಿ, ಪರಿವರ್ತನಾ ಮಂಡಲ ಅಂತೇಳಿ ಕರಿತೀವಿ. ಈ ಪರಿವರ್ತನಾ ಮಂಡಲದ ಬಗ್ಗೆ ನೋಡ್ತಾ ಹೋಗಿದ್ವಿ. ಕಳೆದ ಒಂದು ಸಂಚಿಕೆಯಲ್ಲೇ ಅಥವಾ ಕಳೆದ ಒಂದು ತರಗತಿಯಲ್ಲೇ ಟ್ರೋಪೋಸ್ಪಿಯರ್ ಬಗ್ಗೆ ನಾವು ನೋಡಿದ್ವಿ. ಓಕೆ, ಟ್ರೋಪೋಸ್ಪಿಯರ್ ಬಗ್ಗೆ ನೋಡಿದ್ವಿ. ಸೊ ಏನು ಸರ್ ಟ್ರೋಪೋಸ್ಪಿಯರು ಅಂತಂದರೆ, ನಾವು ವಾಯುಮಂಡಲವನ್ನು ನೋಡಬೇಕಾದಾಗ ಸೊ ವಾಯುಮಂಡಲ ಬರ್ತಕ್ಕಂತಹ ಮೊದಲನೇ ಒಂದು ಲೇಯರ್ ಯಾವುದಪ್ಪ ಅಂತಂದರೆ ಅದು ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ. ಭೂಮಿಯಿಂದ ಸುಮಾರು 16 ಕಿಲೋಮೀಟರ್, 16 ಕಿಲೋಮೀಟರ್ ಎತ್ತರದಲ್ಲಿ ಕಂಡು ಬರ್ತಕ್ಕಂತಹ ಒಂದು ವಲಯ ಅಂಥೇಳಿ ಕರಿತೀವಿ, ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ. ಸ್ನೇಹಿತರೆ, ನಮ್ಗೆ ಅವರ ಒಂದು ಪ್ರಶ್ನೆ ಕೇಳಿದ್ರು, ಸರ್ ಇಲ್ಲಿ ಕೆಲವೊಂದು ಬುಕ್ಕಲ್ಲಿ 12 ಇದೆ, ಕೆಲವೊಂದು ಬುಕ್ಕಲ್ಲಿ 16 ಇದೆ, ಕೆಲವೊಂದು ಬುಕ್ಕಲ್ಲಿ 18 ಇದೆ, ಹೌದಾ? ಸೊ ನೆನ್ಪಿಟ್ಕೊಳ್ರಿ, ಈ ಎತ್ತರ ಯಾವುದೇ ಕಾರಣಕ್ಕೂ ಕೂಡ ಅಕ್ಯುರಸಿ ಅಲ್ಲ. ಯಾಕಂತಂದರೆ ನಿರ್ದಿಷ್ಟವಾಗಿ ಇದೇ ಸ್ತರದಲ್ಲೇ ಎಂಡ್ ಆಗುತ್ತೆ ಅನ್ನೋದು ಅಕ್ಯುರೇಟಾಗಿ ಗೊತ್ತಾಗಲ್ಲ. ಯಾಕಂದರೆ ಇದು ಅನಿಲಗಳಿವು, ಆ ಅನಿಲಗಳು ಏನಾಗಿರ್ತವೆ, ಹಂಚಿಕೆ ಆಗಿರ್ತವೆ. ಬಟ್ ಇಲ್ಲಿಗೆ ಏನಾಗುತ್ತೆ, ಸ್ಟಾಪ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಒಂದು ಅಂದಾಜು. ನಿಮ್ಮ ಮೊದಲನೇ ಕ್ಲಾಸಲ್ಲಿ ಹೇಳಿದೆ ನಾನು, ಯಾವುದನ್ನು ನೆನಪಿಡಬೇಕು, ಯಾವುದನ್ನು ನೆನಪಿಡಬಾರ್ದು ಅಂತಕ್ಕಂಥದ್ದು. ಅಂದಾಜು ಸರಿಸುಮಾರು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಸೊ ವಾಯುಮಂಡಲದಲ್ಲಿ ಸರಿಸುಮಾರು 16 ಕಿಲೋಮೀಟರ್ ಎತ್ತರವರೆಗೆ ಕಂಡು ಬರ್ತಕ್ಕಂತಹ ಒಂದು ವಲಯ ಯಾವುದಪ್ಪ ಅಂತಂದರೆ ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ. ಯಾಕೆ ಇದಕ್ಕೆ ಪರಿವರ್ತನಾ ಮಂಡಲ ಅಂತ ಕರೀತಾರೆ ಅಂತ ಹೇಳಿದ್ದೆ, ಹೌದಾ? ಸೊ ಇಲ್ಲಿ ನಮಗೆ ಚಕ್ರಗಳು, ಅನಿಲದ ಚಕ್ರಗಳು ಕಂಡು ಬರ್ತವೆ. ಅಂದರೆ ಒಂದು ವಸ್ತು ಇದ್ದಿದ್ದು ಇನ್ನೊಂದು ವಸ್ತುವಾಗಿ ಪರಿವರ್ತನೆ ಆಗುತ್ತಾ, ಹೀಗಾಗಿ ಇದನ್ನು ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರ್ ಅಂತೇಳಿ ಕರಿತೀವಿ. ಈ ಒಂದು ಟ್ರೋಪೋಸ್ಪಿಯರ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಒಂದು ಲಾಸ್ಟ್ ಕ್ಲಾಸಲ್ಲಿ ರಿವಿಷನ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಆಲ್ರೆಡಿ, ನಿಮಗೆ ರಿವಿಷನ್ ಆಗಲಿ ಅಂತ ಸ್ವಲ್ಪ ಮಾತಾಡ್ತಿದ್ದರ ಬಗ್ಗೆ. ಸೊ ಈ ಒಂದು ಟ್ರೋಪೋಸ್ಪಿಯರ್ಲಿ ನಮಗೆ ಏನಾಗುತ್ತೆ ಅಂತಂದರೆ ವಾತಾವರಣದ ಕೆಲವೊಂದಿಷ್ಟು ಚಟುವಟಿಕೆಗಳು, ಓಕೆನಾ, ವಾತಾವರಣದ ಕೆಲವೊಂದಿಷ್ಟು ಚಟುವಟಿಕೆಗಳು ಕಂಡು ಬರ್ತಕ್ಕಂತಹ ಒಂದು ವಲಯ. ಏನು ಸರ್ ಅದು? ಇಲ್ಲಿ ನಮಗೆ ಗುಡುಗು, ಸಿಡಿಲು, ಮಿಂಚು, ಮಳೆ, ಮೋಡ, ಕಾಮನಬಿಲ್ಲು, ಯಾವುದೇ ಚಟುವಟಿಕೆಗಳಾಗಿರ್ಬೋದು, ಆ ಎಲ್ಲ ಚಟುವಟಿಕೆಗಳು ನಮಗೆ ಎಲ್ಲಿ ಕಂಡು ಬರ್ತಾವೆ ಅಂತಂದರೆ ಭೂಮಿಯ ಒಂದು ಮೊದಲನೇ ಲೇಯರ್ ಆಗಿರ್ತಕ್ಕಂತಹ ಒಂದು ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು. ಓಕೆ, ಸೊ ಅದರ ನಂತರ ಏನಪ್ಪ ಅಂತಂದರೆ ಈ ಒಂದು ವಲಯದಲ್ಲಿ ನಮಗೆ ಏನಾಗಿದೆ, ಅತಿ ಹೆಚ್ಚಿನ ಸಾಂದ್ರತೆ ಹೊಂದಿರತಕ್ಕಂತಹ ಅನಿಲಗಳು ಕಂಡು ಬರ್ತವೆ. ಸೊ ಎಲ್ಲ ಅನಿಲಗಳು ಕೂಡ ಈ ಒಂದು ಭೂಮಿಯ ಒಂದು ಕೆಳಸ್ತರದಲ್ಲಿರ್ತಕ್ಕಂತಹ ಟ್ರೋಪೋಸ್ಪಿಯರಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು. ಇನ್ನು ಇದೇ ಒಂದು ಮಂಡಲದಲ್ಲಿ, ಯಾವುದು ಟ್ರೋಪೋಸ್ಪಿಯರಲ್ಲಿ
ಏನಾಗುತ್ತೆ ಅಂತಂದ್ರೆ ನಮಗೆ ನಾಗರಿಕ ವಿಮಾನಯಾನ ಇಲ್ಲಿದೆ ನೋಡ್ರಿ. ಸೊ ಪ್ಯಾಸೆಂಜರ್ ಪ್ಲೇನ್ ಅಂತೇಳಿ ಕರಿತೀವಿ, ನಾಗರಿಕ ವಿಮಾನಯಾನ. ಈ ಪ್ಯಾಸೆಂಜರ್ ಪ್ಲೇನು ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮಗೆ ಈ ಒಂದು ಟ್ರೋಪೋಸ್ಪಿಯರಲ್ಲಿ ಕಂಡು ಬರ್ತಕ್ಕಂತಹ ಒಂದು ಏನಪ್ಪ ಅಂತಂದ್ರೆ ಹಾರಾಟ ನಡೆಸ್ತವೆ. ಯಾಕೆ ಇಲ್ಲಿ ಹಾರಾಟ ನಡೆಸ್ತವೆ ಅಂತಂದರೆ ಈ ಒಂದು ವಲಯದಲ್ಲಿ ಅನಿಲಗಳು ಜಾಸ್ತಿ ಇದಾವೆ, ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇದೆ. ಸೊ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರೋ ಕಾರಣಕ್ಕೋಸ್ಕರ ಈ ಒಂದು ವಲಯದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗೋದಿಲ್ಲ. ಹೀಗಾಗಿ ನಮಗೆ ಏನಪ್ಪ ಅಂದರೆ ವಾಯುಯಾನ ಅಥವಾ ವಾಯು ಮಾರ್ಗಕ್ಕೆ ಅತಿ ಅನುಕೂಲಕರವಾದ ವಲಯ ಯಾವುದಪ್ಪ ಅಂತಂದರೆ ನಾಗರಿಕ ವಿಮಾನಯಾನಕ್ಕೆ ಅದು ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ ಅಂತ ಹೇಳಿ ಕರಿತೀವಿ. ಈ ಪರಿವರ್ತನಾ ಮಂಡಲದಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿ ಏನಪ್ಪ ಅಂತಂದರೆ 1 ಕಿಲೋಮೀಟರ್ ಮೇಲಕ್ಕೆ ಹೋದಂತೆ, ಪ್ರತಿ 1 ಕಿಲೋಮೀಟರ್ ಮೇಲಕ್ಕೆ ಹೋದಂತೆ ಎಲ್ಲಿ ಟ್ರೋಪೋಸ್ಪಿಯರಲ್ಲಿ ಪ್ರತಿ 1 ಕಿಲೋಮೀಟರ್ ಮೇಲಕ್ಕೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗ್ತಾ ಬರ್ತೈತಿ. ಇದನ್ನು ಲಾಸ್ಟ್ ಟೈಮ್ ಕೇಳಿದಾನೆ ಪ್ರಶ್ನೆ ಅಂತ ಕೂಡ ಹೇಳಿದ್ದೀನಿ ನಿಮಗೆ. ಎಷ್ಟು 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತಾ ಬರ್ತದೆ, ಕಡಿಮೆ ಆಗ್ತಾ ಬರ್ತೈತಿ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಲೈನ್ ಇದೆ ಅಂತ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ, ಹೌದಾ? ಸೊ ಇದು ನಮಗೆ ಟೆಂಪ್ರೇಚರನ್ನು ಸೂಚಿಸ್ತಕ್ಕಂಥ ಒಂದು ವಲಯ ಇದು. ಓಕೆ, ಲೈನ್ ಅಂತೇಳಿ ಕರಿತೀವಿ, ಟೆಂಪ್ರೇಚರ್ನ ಸೂಚಿಸ್ತಕ್ಕಂಥ ಒಂದು ಲೈನ್ ಇದು. ಸೊ ಇಲ್ಲೇನಾಗುತ್ತೆ ಅಂತಂದರೆ ಈ ಒಂದು ಟ್ರೋಪೋಸ್ಪಿಯರಲ್ಲಿ ನಮಗೆ ಉಷ್ಣಾಂಶ ಮೇಲಕ್ಕೆ ಹೋದಂತೆ ಪ್ರತಿ 1 ಕಿಲೋಮೀಟರ್ ಮೇಲಕ್ಕೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ನೆನಪಿಟ್ಕೊಡ್ರಿ, ಇದನ್ನು ಏನಂತ ಕರೀತಾರ ಅಂತಂದ್ರೆ ಟೆಂಪ್ರೇಚರ್ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತೇಳಿ ಕರಿತೀವಿ. ಟೆಂಪ್ರೇಚರ್ ನಾರ್ಮಲ್ ಲ್ಯಾಪ್ಸ್ ರೇಟ್ ಅಂತೇಳಿ ಕರಿತೀವಿ, ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ದರ ಅಂಥೇಳಿ ಕರೀತಾರೆ. ಸೊ ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಅಂತಕ್ಕಂಥದ್ದು. ಓಕೆ, ಸೊ ಇದು ಪರಿವರ್ತನಾ ಮಂಡಲಕ್ಕೆ ಸಂಬಂಧಿಸತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳು ಅಂತೇಳಿ ಕರಿತೀವಿ. ಇನ್ನು ಈ ಟ್ರೋಪೋಸ್ಪಿಯರ್ನ ಮೇಲ್ಭಾಗ ಅಂದರೆ ಸುಮಾರು 16 ಕಿಲೋಮೀಟರ್ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ವಲಯ ಯಾವುದಪ್ಪ ಅಂತಂದರೆ ಅದು ಸ್ಟ್ರಾಟೋಸ್ಪಿಯರ್ ಅಂತೇಳಿ ಕರಿತೀವಿ. ಯಾವುದ್ರಿ? ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲ, ಹೆಸರು ಹೇಳಿದೆ, ಸಮೋಷ್ಣ ಮಂಡಲ ಅಂಥೇಳಿ ಕರಿತೀವಿ. ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲ ಅಂತೇಳಿ ಕರಿತೀವಿ. ಈ ಸಮೋಷ್ಣ ಮಂಡಲ ಅಂತಕ್ಕಂಥದ್ದು ಇಲ್ಲಿ ಉಷ್ಣಾಂಶನೂ ಕಡಿಮೆ ಇರುತ್ತೆ, ಶೀತಾಂಶನೂ ಕಡಿಮೆ ಇರುತ್ತೆ. ಅಂದರೆ ಉಷ್ಣ ಮತ್ತು ಶೀತಾಂಶಗಳು ಎರಡೂ ಕೂಡ ಈಕ್ವಲ್ ಆಗಿರ್ತವೆ. ಜಾಸ್ತಿ ಹೀಟು ಟೆಂಪ್ರೇಚರು ಇರೋದಿಲ್ಲ, ಅತಿ ಕಡಿಮೆ ಅಂದರೆ ಕೋಲ್ಡು ಇರೋದಿಲ್ಲ. ಸೊ ಹೀಗಾಗಿ ಈ ಒಂದು ವಲಯವನ್ನು ಸಮಶೀತೋಷ್ಣ ವಲಯ ಅಂತೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಟ್ರೋಪೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರ್ಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ವಲಯ ಇದೆ, ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಬರೀತೀವಿ ನೋಡ್ರಿ, ಟ್ರೋಪೋಸ್ಪಿಯರ್ ಒಂದೇದಾದ್ರಿ ಟ್ರೋಪೋಸ್ಪಿಯರ್, ಹಾಗೂ ಎರಡನೇ ಒಂದು ಲೇಯರು ಸ್ಟ್ರಾಟೋಸ್ಪಿಯರ್ ಅಥವಾ ಏನಂತ ಕರಿತೀವಿ ಇದಕ್ಕೆ ನಾವು ಸಮೋಷ್ಣ ಮಂಡಲ. ಈ ಟ್ರೋಪೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರ್ಗಳನ್ನು ಬೇರ್ಪಡಿಸ್ತಕ್ಕಂತಹ ಒಂದು ರೇಖೆ ಇದೆ. ಓಕೆ, ಸೊ ಟ್ರೋಪೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರ್ಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ರೇಖೆ ಇದೆ. ಅದನ್ನು ಎಂತ ಕರಿತೀವಿ ನಾವು? ಟ್ರೋಪೋಪಾಸ್ ಅಂತೇಳಿ ಕರಿತೀವಿ. ಅಥವಾ ಪರಿವರ್ತನಾ ವಿರಾಮ, ಕನ್ನಡದಲ್ಲಿ ಪರಿವರ್ತನಾ ವಿರಾಮ ನೋಡಿ. ಸೊ ಕನ್ನಡದಲ್ಲಿ ಪರಿವರ್ತನಾ ವಿರಾಮ ಯಾವುದನ್ನು ಡಿವೈಡ್ ಮಾಡುತ್ತಾ? ಟ್ರೋಪೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರ್ನ ಡಿವೈಡ್ ಮಾಡ್ತಕ್ಕಂಥದ್ದು ಪರಿವರ್ತನಾ ವಿರಾಮ ಅಂಥೇಳಿ ಕರಿತೀವಿ. ಅಂದರೆ ಯಾವುದಕ್ಕೆ ವಿರಾಮ ಹೇಳ್ತೈತಿ? ಪರಿವರ್ತನಾ ವಲಯಕ್ಕೆ ವಿರಾಮ ಹೇಳೋದು, ಅದನ್ನು ಪರಿವರ್ತನಾ ವಿರಾಮ ಅಂತೇಳಿ ಕರಿತೀವಿ. ಈಗ ನಾವು ಸ್ಟ್ರಾಟೋಸ್ಪಿಯರ್ ಬಗ್ಗೆ ಮಾತಾಡೋದಾದರೆ ಎರಡನೇ ಒಂದು ವಲಯ ಯಾವುದ್ರಿ? ಸ್ಟ್ರಾಟೋಸ್ಪಿಯರ್ ಅಂತೇಳಿ ಕರಿತೀವಿ. ಈ ಸ್ಟ್ರಾಟೋಸ್ಪಿಯರ್ ಬಗ್ಗೆ ಮಾತಾಡೋದಾದ್ರೆ ಇದು ಕೂಡ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸ್ಟ್ರಾಟೋಸ್ಪಿಯರ್ ಬಗ್ಗೆ ಇದು ಭೂಮಿಯ ಒಂದು ವಾಯುಮಂಡಲದ ಎರಡನೇ ವಲಯ ಅಂತ ಹೇಳಿ ಕರಿತೀವಿ. ಈ ಸಮೋಷ್ಣ ಮಂಡಲದ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಉಷ್ಣಾಂಶ ಮತ್ತು ಶೀತಾಂಶಗಳು ಸಮನಾಗಿರ್ತವೆ. ಇದರ ಸರಾಸರಿ ಉಷ್ಣಾಂಶ 16 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ಕರಿತೀವಿ. ಇಷ್ಟೇ 16 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ಕರಿತೀವಿ. ಯಾವುದರ ಸರಾಸರಿ ಉಷ್ಣಾಂಶ? ಪರಿವರ್ತನಾ ಮಂಡಲ ಅದು ಸಮೋಷ್ಣ ಮಂಡಲದ ಒಂದು ಏನಪ್ಪ ಅಂತಂದರೆ ಉಷ್ಣಾಂಶ ಅಂತೇಳಿ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಈ ವಲಯವನ್ನು ನಾವು ಎಂತ ಕರಿತೀವಿ? ವಿಂಡ್ ಲೇಯರ್ ಅಂತೇಳಿ ಕರಿತೀವಿ. ವಿಂಡ್ ಲೇಯರ್ ಗಾಳಿಯ ಪದರು ಅಂತೇಳಿ ಕರಿತೀವಿ. ಯಾಕೆ ಇದನ್ನು ಗಾಳಿಯ ಪದರು ಅಂತೇಳಿ ಕರೀತಾರೆ? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಇದರ ಬಗ್ಗೆ. ಸೊ ಎಕ್ಸಾಮ್ಗಳಲ್ಲಿ ಬಹಳ ಸತಿ ಪ್ರಶ್ನೆಯನ್ನು ಕೇಳಿದಾಗ ಕನ್ಫ್ಯೂಷನ್ ಆಗಿದ್ದಾರೆ ವಿದ್ಯಾರ್ಥಿಗಳು ಏನಂತೇಳಿ. ಸೊ ಯಾಕೆ ಇದನ್ನು ಯಾವ ಒಂದು ವಲಯವನ್ನು ವಿಂಡ್ ಲೇಯರ್ ಅಂತ ಕೇಳ್ತಾರೆ ಅಂದರೆ ಎಲ್ಲರೂ ಕೂಡ ಸಡನ್ನಾಗಿ ಟ್ರೋಪೋಸ್ಪಿಯರ್ ಹಾಕಿಬಿಡ್ತಾರೆ. ಯಾಕಂತಂದ್ರೆ ನಮಗಿಲ್ಲಿ ಗಾಳಿಯ ಚಲನೆ ಕಂಡು ಬರುತ್ತೆ. ಆದರೆ ಸ್ಟ್ರಾಟೋಸ್ಪಿಯರಲ್ಲಿ ನಮಗೆ ಗಾಳಿಯ ಚಲನೆ ಕಂಡು ಬರೋದಿಲ್ಲ. ಸೊ ಹೀಗಾಗಿ ಇದನ್ನು ವಿಂಡ್ ಲೇಯರ್ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಡ್ರಿ.
ಓಕೆ. ಸೊ ಗಾಳಿಯ ಪದರು ಅಂತೇಳಿ ಸ್ಟ್ರಾಟೋಸ್ಫಿಯರ್ನ ಕರಿತೀವಿ. ಈ ಸ್ಟ್ರಾಟೋಸ್ಫಿಯರು ಸುಮಾರು 50 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರುತ್ತಾ, ಸುಮಾರು 50 ಕಿಲೋಮೀಟರ್ ಎತ್ತರದವರೆಗೆ ಕಂಡುಬರ್ತಕ್ಕಂತಹ ಒಂದು ವಲಯ ಅಂತೇಳಿ ಕರಿತೀವಿ. ಈ ಒಂದು ವಲಯದಲ್ಲಿ ನಮಗೇನು ಕಂಡು ಬರುತ್ತೆ ಅಂತಂದರೆ ಒಂದು ಪದರು ಕಂಡು ಬರುತ್ತಾ, ಭೂಮಿಯನ್ನು ಆವರಿಸಿರ್ತಕ್ಕಂಥ ಒಂದು ಪದರಿದೆ, ಅದನ್ನು ಓಝೋನ್ ಅಂತೇಳಿ ಕರಿತೀವಿ. ಓಝೋನ್ ಅಥವಾ ನಮಗೆ O3 ಆಕ್ಸಿಜನ್ನ 3 ಅಣುಗಳು O2+O ಇಸ್ ಈಕ್ವಲ್ ಟು ಓಝೋನ್. ಓಕೆ. ಸೊ ಓಝೋನ್ ಏನಾಗುತ್ತೆ, ಆ ಓಝೋನ್ನ ಲೇಯರ್ ಯಾವ ವಲಯದಲ್ಲಿ ಅಂತ ಕೇಳಿದಾನೆ. ಆ ಓಝೋನ್ ಲೇಯರ್ ನಮಗೆ ಎಲ್ಲಿ ಕಂಡು ಬರುತ್ತಾ, ಸ್ಟ್ರಾಟೋಸ್ಫಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತಕ್ಕಂಥದ್ದು. ನೆನ್ಪಿಡ್ರಿ. ಸೊ ಸ್ಟ್ರಾಟೋಸ್ಫಿಯರ್ದಲ್ಲಿ ಯಾವ ಒಂದು ಪದರ ಕಂಡು ಬರುತ್ತೆ ನಮಗೆ, ಓಝೋನ್ ಲೇಯರ್. ಸೂರ್ಯನಿಂದ ಬರ್ತಕ್ಕಂತಹ ಅತಿ ನೇರಳಾತೀತ ಕಿರಣಗಳಾಗಿರ್ಬೋದು ಅಥವಾ ಸೂರ್ಯನ ಬರ್ತಕ್ಕಂತಹ ವಿಕಿರಣಗಳನ್ನು ಅಲ್ಫಾ, ಬೀಟಾ, ಗಾಮಾ, ಸೊ ಯಾವುದೇ ವಿಕಿರಣಗಳ ರೇಡಿಯೇಷನ್ಸನ್ನು ತಡೆ ಹಿಡಿದು ಭೂಮಿಯನ್ನು ಕಾಪಾಡ್ತಕ್ಕಂತಹ ಒಂದು ಕಾರ್ಯವನ್ನು ಈ ಒಂದು ನಮಗೆ ಓಝೋನ್ ಲೇಯರ್ ಮಾಡುತ್ತಾ. ಸೊ ಇದನ್ನು ಭೂಮಿಯ ಒಂದು ಕೊಡೆಯ ರೀತಿಯಾಗಿ ಏನಪ್ಪ ಮಾಡ್ತೈತಪ್ಪ ಅಂತಂದರೆ ಓಝೋನ್ ಲೇಯರ್ ನಮ್ಮನ್ನು ಕಾಪಾಡುತ್ತೆ. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾರೆ ಓಝೋನ್ ಏನಾಗಿದೆ, ಹೋಲ್ ಬಿದ್ದಿದೆ. ಓಝೋನ್ ಏನಾಗಿದೆ, ಹೋಲ್ ಬಿದ್ದಿದೆ. ಅಂಟಾರ್ಟಿಕಾದಲ್ಲಿ ಓಝೋನ್ ಹೋಲ್ ಬಿದ್ದಿದೆ ಅಂತಕ್ಕಂಥದ್ದು. ಸೊ ನೆನಪಿಟ್ಟುಕೊಳ್ಳೋ ಸ್ನೇಹಿತರ, ಓಝೋನ್ ಹೋಲ್ ಬೀಳಕ್ಕೆ ಸಾಧ್ಯ ಇಲ್ಲ. ಅದು ಹೋಲ್ ಅಲ್ಲ, ಓಝೋನ್ ಅದು ಹೋಲ್ ಅಲ್ಲ, ರಂಧ್ರ ಅಲ್ಲ, ಅದು ಇಸ್ ಓಝೋನ್ ಡಿಫ್ಲೇಷನ್ ಅಂತೇಳಿ ಕರಿತೀವಿ ಅದಕ್ಕೆ ನಾವು. ಆ ವರ್ಡನ್ನು ನೆನ್ಪಿಡ್ರಿ, ಓಝೋನ್ ಡಿಫ್ಲೇಷನ್. ಓಝೋನ್ ಡಿಫ್ಲೇಷನ್ ಅಂತಂದರೆ ಓಝೋನ್ನ ಪದರು ತೆಳುವಾಗುತ್ತೆ. ಏನು ಅನಿಲ ಇದೆ, ಆ ಅನಿಲದ ಪದರ ತೆಳುವಾಗುತ್ತೆ, ಅನಿಲದ ಪ್ರಮಾಣ ಕಡಿಮೆ ಆಗುತ್ತೆ. ಅದನ್ನು ಓಝೋನ್ ಡಿಫ್ಲೇಷನ್ ಅಂತೇಳಿ ಕರಿತೀವಿ ಹೊರತು ನಾವು ಓಝೋನ್ ರಂಧ್ರ ಬೀಳುತ್ತಾ. ಒಬ್ರು ಯಾರೋ ಪ್ರಶ್ನೆ ಕೇಳಿದ್ರು, ಸರ್ ನಾವು ರಾಕೆಟ್ ಉಡಾವಣೆ ಮಾಡ್ತೀವಿ ಮತ್ತು ಓಝೋನ್ ಪದರ ಹರಿಯೋದಿಲ್ಲ. ಅದು ಏನಪ್ಪ ಅಂದರೆ ಬಟ್ಟೆ ಪದರ ಅಲ್ಲ, ನೆನಪಿಟ್ಕೊಡ್ರಿ, ಹರಿಲಿಕ್ಕೆ. ಅದು ಒಂದು ಅನಿಲದ ಒಂದು ಪದರದು. ಆ ಅನಿಲದ ಪದರು ಗಾಳಿ ಯಾವ ರೀತಿ ಇದೆ ಅದೇ ರೀತಿ ಒಂದು ಓಝೋನ್ ಪದರ ಇದೆ, ಹೌದಾ. ಸೊ ಆ ಒಂದು ಓಝೋನ್ ಪದರ ಏನಾಗ್ತಿದೆ, ಕಡಿಮೆ ಆಗ್ತಿದೆ, ಅದರ ಥಿಕ್ನೆಸ್ ಕಡಿಮೆ ಆಗ್ತಿದೆ. ಅದನ್ನು ಓಝೋನ್ ಡಿಪ್ಲೇಷನ್ ಅಂತೇಳಿ ಕರಿತೀವಿ. ಯಾಕೆ ಅಂಟಾರ್ಟಿಕಾ ಖಂಡದಲ್ಲೇ ಆಗ್ತಿದೆ, ಹೌದು ತಾನೆ ಪ್ರಶ್ನೆ ನಿಮಗೆ. ಸರ್ ನಾವು ಅಂಟಾರ್ಟಿಕಾ ಖಂಡದಲ್ಲಿ ಯಾವುದೇ ಏನಪ್ಪ ಅಂತಂದರೆ ಇದು ಬಿಡುಗಡೆ, ಅನಿಲಗಳ ಬಿಡುಗಡೆ ಆಗಲ್ಲ ನಮಗೆ. ಬಟ್ ಅಲ್ಲಿ ಯಾಕೆ ಅಂಟಾರ್ಟಿಕಾ ಖಂಡದಲ್ಲಿ ಯಾಕೆ ಓಝೋನ್ ಡಿಪ್ಲೇಷನ್ ಆಗುತ್ತೈತಿ, ವಿಚಾರ ಮಾಡ್ರಿ. ಓಕೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಆದರೆ ಒಂದು ವಿಚಾರ ಗೊತ್ತಿರಲಿ, ಅಂಟಾರ್ಟಿಕಾ ಖಂಡದಲ್ಲಿ ಓಝೋನ್ ಡಿಪ್ಲೇಷನ್ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಮತ್ತೆ ರಿಕವರ್ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಮತ್ತೆ ಅದು ರಿಕವರ್ ಆಗ್ತಿದೆ. ಸೊ ಮೊನ್ನೆ ಬಂದಿರತಕ್ಕಂಥ ಒಂದು ಮಾಹಿತಿ ಅದು ಇರಲಿ. ಸೊ ಈ ಓಝೋನ್ ಲೇಯರ್ನ ಒಂದು ಸತಿ ಪ್ರಶ್ನೆ ಕೇಳಿದ್ದಾನೆ. ಓಝೋನ್ ಲೇಯರನ್ನು ಅಥವಾ ಓಝೋನ್ ಡಿಪ್ಲೆಕ್ಷನ್ಗೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಅನಿಲ ಯಾವುದು ಅಂತ ಕೇಳ್ತಾನೆ. ನಮಗೆ ಗೊತ್ತಿರೋ ನಾವೇನು ಮಾಡ್ತೀವಿ, CFC, HCFC ಅಂತೇಳಿ ಕರಿತೀವಿ, ಹೌದಾ. ಕ್ಲೋರೋಫ್ಲೋರೋ ಕಾರ್ಬನ್ ಆಗಿರ್ಬೋದು ಅಥವಾ ಹೈಡ್ರೋಫ್ಲೋರೋ ಕಾರ್ಬನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಮೊನಾಕ್ಸೈಡ್ ಆಗಿರ್ಬೋದು, ಸೊ ಮಿಥೇನ್ ಆಗಿರ್ಬೋದು. ಆಮೇಲೆ ಎಲ್ಲವೂ ಕೂಡ ಏನಾಗ್ತಾವೆ ಅಂತಂದರೆ ಓಝೋನ್ ಡಿಪ್ಲೆಕ್ಷನ್ಗೆ ಕಾರಣ ಆಗಿತ್ತು. ಆದರೆ ಪರ್ಟಿಕ್ಯುಲರ್ ಆಗಿ ಕೇಳಿದಾಗ ಈ ಕ್ಲೋರಿನ್ ಅಂತಕ್ಕಂಥದ್ದು ಯಾವುದ್ರಿ, ಆ ಕ್ಲೋರಿನ್ ನೋಡ್ರಿ. ಪ್ರಶ್ನೆಯನ್ನು ಏನು ಕೇಳ್ತಾನೆ ಅಂತಂದರೆ, ಯಾವ ಅನಿಲದ ಪರಿಣಾಮದಿಂದ ಓಝೋನ್ ಲೇಯರ್ ಡಿಫ್ಲೇಷನ್ ಆಗ್ತಿದೆ ಅಂತ ಕೇಳ್ತಾನೆ. ಅಲ್ಲಿ ಕ್ಲೋರಿನ್ ಕೊಟ್ಟಿರ್ತಾನೆ ನೋಡ್ರಿ. C ಅಂದರೆ ಕ್ಲೋರಿನ್, F ಅಂದರೆ ಫ್ಲೋರಿನ್, C ಅಂದರೆ ಕಾರ್ಬನ್. ಆಪ್ಷನ್ ಎಲ್ಲೂ ಕೊಟ್ಟಿರ್ತಾನೆ ಹೈಡ್ರೋಫ್ಲೋರೋ ಕಾರ್ಬನ್, ಹೈಡ್ರೋಜನ್. ಓಕೆ. ಸೊ ನಮಗೇನು ಕೇಳ್ತಾನೆ ಅಂದರೆ ಇಲ್ಲಿ 4 ಆಪ್ಷನ್ ಕೊಟ್ಟಾಗ ನಾವು ಕ್ಲೋರಿನ್ ನಮ್ಮನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಒಂದು ಕ್ಲೋರಿನ್ ಅಣು 1,00,000 ಓಝೋನ್ ಅಣುಗಳನ್ನು ನಾಶ ಮಾಡುತ್ತೆ. ನೆನಪಿಟ್ಕೊಳ್ರಿ, ಒಂದು ಕ್ಲೋರಿನ್ ಅಣು 1,00,000 ಏನಪ್ಪ ಅಂತಂದರೆ ಓಝೋನ್ ಅಣುಗಳನ್ನು ನಾಶ ಮಾಡುತ್ತೆ. ಸೊ ಇದು ದೊಡ್ಡ ಕಾನ್ಸೆಪ್ಟ್ ಇದು. ಓಕೆ. ಓಝೋನ್ ಡಿಫ್ಲೇಷನ್ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಓಕೆ, ಜಾಗತಿಕ ತಾಪಮಾನ ಅಂತೇಳಿ ಕರಿತೀವಿ. ಅದೇ ರೀತಿ ಗ್ರೀನ್ ಹೌಸ್ ಎಫೆಕ್ಟ್, ಓಕೆ, ಹಸಿರು ಮನೆ ಪರಿಣಾಮ ಅಂತೇಳಿ ಕರಿತೀವಿ. ಸೊ ಹಂಗಂದ್ರೆ ಏನು, ಆಮೇಲೆ ಅರ್ಬನ್ ಹೀಟ್ ಅಂತೇಳಿ ಕರಿತೀವಿ. ಸೊ ಅದರ ಎಲ್ಲ ಕಾನ್ಸೆಪ್ಟ್ಗಳು ಬೇರೆ ಬೇರೆ ಇದ್ದಾವೆ, ಹೌದಾ. ಅದರ ಬಗ್ಗೆ ನೋಡೋಣ, ಅದ್ರ ಬಗ್ಗೆ ಬೇರೆ ಒಂದು ಕಾನ್ಸೆಪ್ಟ್ ಮಾತಾಡೋಕ್ಕೆ ಬರುತ್ತೆ. ಬಟ್ ಒಂದು ಗೊತ್ತಿರಲಿ, ಈ ಓಝೋನ್ ಲೇಯರ್ ನಮಗೆ ಯಾವ ವಲಯದಲ್ಲಿ ಕಂಡು ಬರುತ್ತೆ ಅಂದರೆ ಸ್ಟ್ರಾಟೋಸ್ಫಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಯಾವುದನ್ನು ವಿಂಡ್ ಲೇಯರ್ ಅಂತೇಳಿ ಕರೀತಾರೆ, ಸಮೋಷ್ಣ ಮಂಡಲವನ್ನು ವಿಂಡ್ ಲೇಯರ್ ಅಂತೇಳಿ ಕರೀತಾರೆ. ಇದರ ಸರಾಸರಿ ಉಷ್ಣಾಂಶ ಸುಮಾರು 16 ಡಿಗ್ರಿ ಸೆಲ್ಸಿಯಸ್. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಆಧುನಿಕ ಒಂದು ಕಾಲದಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಈ ಒಂದು ವಲಯದಲ್ಲಿ ನಾವು ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಒಂದು ವಲಯದಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಏನಿರಲಿಲ್ಲ, ಗಾಳಿ ಇಲ್ಲ ಅಂತ ತಿಳ್ಕೊಂಡಿದ್ವಿ, ಅಂದರೆ ಮಾರುತಗಳು ಬೀಸಲ್ಲ ಅಂತ ತಿಳ್ಕೊಂಡಿದ್ವಿ. ಆದರೆ ಇದರ ಒಂದು ಮೇಲ್ಸ್ತರದಲ್ಲಿ ಏನಾಗುತ್ತೆ ಅಂತಂದರೆ, ಭೂಮಿಗೆ ಸಮಾನಾಂತರವಾಗಿ ನಿರಂತರ ಮಾರುತಗಳು ಬೀಸೋದು ಕಂಡು ಬಂದಿದೆ. ನಿರಂತರ ಮಾರುತಗಳು ಬೀಸೋದು ಕಂಡು ಬಂದಿರತಕ್ಕಂಥದ್ದು ಯಾವಾಗ ಅಂದ್ರೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ.
ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ. ಈ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಸ್ಟ್ರಾಟೋಸ್ಫಿಯರಲ್ಲಿ ನಿರಂತರ ಮಾರುತಗಳಿದಾವೆ ಅನ್ನೋದು ಗುರುತಿಸಲ್ಪಡ್ತಾರೆ. ನೋಡಿ, ಇತ್ತೀಚಿನ ಒಂದು ದಿನಗಳಲ್ಲಿ, ಇತ್ತೀಚೆಗೆ ಸುಮಾರು 15 ದಿನಗಳಿಂದ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹ ಒಂದು ದೇಶ ಯಾವುದಪ್ಪ ಅಂತಂದರೆ ಉಕ್ರೇನ್ ಮತ್ತು ರಷ್ಯಾ. ಗೊತ್ತಿರಲಿ ನಿಮಗೆ, 3ನೇ ಮಹಾಯುದ್ಧಕ್ಕೆ ಮುನ್ಸೂಚನೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಹೌದು ತಾನೆ, ಎಲ್ಲ ನ್ಯಾಟೋ ಆಗಿರ್ಬೋದು, ಬೇರೆ ಇತರ ಎಲ್ಲ ರಾಷ್ಟ್ರಗಳು ಕೂಡ ಸೊ ಇದಕ್ಕೇನಾದರೂ ಕೈ ಜೋಡಿಸಂದ್ರೆ 3ನೇ ಮಹಾಯುದ್ಧ ಆಗ್ತಿದೆ ಅಂತಕ್ಕಂಥದ್ದು ಸೊ ನಾವೆಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ. ಹೌದು ತಾನೆ. ಸೊ ನೆನ್ಪಿಟ್ಕೊಳ್ರಿ, ಯುದ್ಧ ಅನ್ನೋದು ಬಹಳ ಘನಘೋರ ಆಗಿರ್ತೈತಿ. ಕೆಲವೊಬ್ರು ಹೇಳ್ತಾರೆ ಯುದ್ಧ ಮಾಡಬೇಕು. ಸೊ ಅದರ ಪರಿಸ್ಥಿತಿಗಳನ್ನು ಅನುಭವಿಸೋರಿಗೆ ಗೊತ್ತಾಗಿರ್ತೈತಿ. ಆದರೆ ಎಲ್ಲರೂ ಕೂಡ ಒಂದು ಮಾನವ ಕುಲ ಅಂತಕ್ಕಂಥದ್ದು ಶ್ರೇಷ್ಠ ಕುಲ ಅಂತ ಹೇಳಿ ಕರಿತೀವಿ ಒಂದು ಇದರಲ್ಲಿ, ಭೂಮಿಯ ಮೇಲೆ ಇರ್ತಕ್ಕಂಥದ್ದು. ಅದನ್ನು ಮಾನವ ಶಕ್ತಿಯನ್ನು ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತೈತಿ. ಸೊ ಅದಕ್ಕೋಸ್ಕರ ಓಕೆನಾ. ಸೊ ಯುದ್ಧದ ಬಗ್ಗೆ ಯಾರೂ ಕೂಡ ಇದು ಮಾಡಬಾರ್ದು. ಆದರೆ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ಒಂದು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಪ್ರಶ್ನೆಗಳು ಬರ್ತಿರ್ತವೆ. ಈ ಎರಡನೇ ಮಹಾಯುದ್ಧ ಅಂತ ಬಂದಾಗ ನಿಮ್ಗೆ ಹೇಳ್ತಾ ಇದ್ದೇನೆ, ಉಕ್ರೇನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಹಾಗೂ ನ್ಯಾಟೋ ಅಂತಂದ್ರೆ ಏನು, ಅದಕ್ಕೇನು ಸಂಬಂಧಪಟ್ಟಿರ್ತಕ್ಕ. ಯಾಕಂದರೆ ಆಮೇಲೆ ಕ್ರಿಮಿಯಾ ದ್ವೀಪದ್ದು, ಬ್ಲ್ಯಾಕ್ ಸಿ, ಕಪ್ಪು ಸಮುದ್ರ, ಸೊ ಸಮೀಪದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪರ್ವತ ಪ್ರದೇಶಗಳು, ಅಲ್ಲಿರ್ತಕ್ಕಂತಹ ರಾಷ್ಟ್ರಗಳು ಎಲ್ಲವೂ ಕೂಡ ನೀವು ಮೆಡಿಟರೇನಿಯನ್ ಸಮುದ್ರ ಆಗಿರ್ಬೋದು, ಆ ಎಲ್ಲ ಪ್ರದೇಶಗಳನ್ನು ನೀವು ನೋಡ್ಕೊತಿರ್ಬೇಕು. ಯಾಕಂದರೆ ಎಕ್ಸಾಮ್ ಪ್ರಾಸ್ಪೆಕ್ಟಿವಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಪ್ಲೇಸ್ ಅದು. ಓಕೆ. ಸೊ ಹೀಗಾಗಿ ಇರಲಿ, ನಮ್ಮ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಯುರೋಪಿಯನ್ ಕಂಟ್ರಿಯಿಂದ ಅಮೇರಿಕಾದಿಂದ ಏನಾಗ್ತಿರ್ತವೆ, ವಿಮಾನಗಳು ಹಾರಾಟ ನಡೆಸಿರ್ತವೆ. ಈ ಅಮೇರಿಕಾದಿಂದ ಜಪಾನ್ ಕಡೆ ಹಾರಾಟ ಮಾಡಬೇಕಾದ್ರೆ ವಿಮಾನಗಳಿಗೆ, ಜೆಟ್ ವಿಮಾನಗಳಿಗೆ ಈವನ್ ಮಾಡ್ತವೆ, ತಡಿಯನ್ನು ಒಡ್ತವೆ. ಜೆಟ್ ವಿಮಾನಗಳಿಗೆ ಅಂದರೆ ಯುದ್ಧ ವಿಮಾನಗಳಿಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಮಾರುತಗಳು ಬೀಸ್ತಿರ್ತವೆ. ಹೀಗಾಗಿ ಈ ಮಾರುತಗಳಿಗೆ ಏನಂತ ಹೆಸರು ಬಂತು ಅಂತಂದರೆ ಜೆಟ್ ಸ್ಟ್ರೀಮ್ ಅಂತ ಹೆಸರು ಬಂತು. ಏನು ಹೆಸರು ಬತ್ತು ರೀ? ಜೆಟ್ ಸ್ಟ್ರೀಮ್ ಅಂತ ಹೆಸರು ಬತ್ತು. ನೋಡಿರಿ, ಜೆಟ್ ಸ್ಟ್ರೀಮ್ ಅಂತ ಹೆಸರು ಬರಲಿಕ್ಕೆ ಮುಖ್ಯ ಕಾರಣ ಇವು ಸಮೋಷ್ಣ ಮಂಡಲದಲ್ಲಿರ್ತಕ್ಕಂತಹ ಮಾರುತಗಳು, ನಿರಂತರ ಮಾರುತಗಳು ಜೆಟ್ ವಿಮಾನಗಳಿಗೆ ಅಡ್ಡಲಾಗಿ ಬೀಸ್ತಿರ್ತವೆ. ಹೀಗಾಗಿ ಅವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹೀಗಾಗಿ ಅದಕ್ಕೆ ಜೆಟ್ ಸ್ಟ್ರೀಮ್ ಅಂತ ಹೆಸರು ಬತ್ತು. ಇದನ್ನು UPSC ಮೇನ್ಸಲ್ಲಿ ಕೇಳಿದ್ದಾನೆ ಮತ್ತು KS ಮೇನ್ಸಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದರ ಜೊತೆಗೆ FDAದಲ್ಲಿ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾನೆ ಇದರ ಬಗ್ಗೆ, ಜೆಟ್ ಸ್ಟ್ರೀಮ್ ಬಗ್ಗೆ. ಸಮತಲ ವಾಯುದಾರಿಗಳು, ಕನ್ನಡದಲ್ಲಿ ಸಮತಲ ವಾಯುದಾರಿಗಳು ಅಂತ ಕರೀತಾರೆ. ಸಮತಲ ವಾಯುಧಾರೆಗಳು. ಸೊ ಈ ಸಮತಲ ವಾಯುಧಾರೆಗಳು ನಿಮ್ಗೆ ಗೊತ್ತಿರಲಿ, ಇಂಡಿಯನ್ ಜಿಯೋಗ್ರಫಿ ಬಹಳ ಇಂಪಾರ್ಟೆಂಟ್ ನಿಮಗೆ. ಯಾಕಂದರೆ ಭಾರತದ ಒಂದು ವಾಯುಗುಣ ಓದಬೇಕಾದ್ರೆ ಇದರ ಜೆಟ್ ಸ್ಟ್ರೀಮು, ಆಮೇಲೆ ವಾಕರ್ಸಲ್ ಸರ್ಕ್ಯುಲೇಷನ್ನು, ನೆಕ್ಸ್ಟ್ ಹ್ಯಾಡ್ಲೆ ಪರಿಭಾವನೆ, ಸದರ್ನ್ ಆಸೋಲೇಷನ್ಸು ಎಲ್ಲವೂ ಕೂಡ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ. ಸೊ ಇಲ್ಲಿ ಜೆಟ್ ಸ್ಟ್ರೀಮ್ಗಳ ಪ್ರಭಾವ ಯಾವಾಗ ಜಾಸ್ತಿ ಇರುತ್ತೋ ಆವಾಗ ಭಾರತ ಅತ್ಯಧಿಕ ಮಳೆಯನ್ನು ಪಡಿತೈತಿ. ಯಾವಾಗ ಜೆಟ್ ಸ್ಟ್ರೀಮ್ಗಳ ಪ್ರಭಾವ ಕಡಿಮೆ ಇರುತ್ತೋ ಆವಾಗ ಭಾರತ, ಅದರಲ್ಲಿ ಎಸ್ಪೆಷಲಿ ದಕ್ಷಿಣ ಭಾರತ ಬರಗಾಲವನ್ನು ಅನುಭವಿಸ್ತೈತಿ. ಅದು ನಮ್ಮ ಭಾರತದ ಏನ್ರಿ ವಾಯುಗುಣಾತ್ಮಕ ಅಂಶ ಒಂದು ನಿರ್ಧರಿಸ್ತಕ್ಕಂಥದ್ದು ಈ ಒಂದು ಜೆಟ್ ಸ್ಟ್ರೀಮ್ಗಳು ಅಂತ ಹೇಳಿ. ಅವು ಎಲ್ಲಿ ಕಂಡು ಬರ್ತಾವೆ ಅಂದರೆ ನಮಗೆ ಈ ಸ್ಟ್ರಾಟೋಸ್ಫಿಯರ್ಲಿ ಕಂಡು ಬರ್ತವೆ. ಈ ಒಂದು ಸ್ಟ್ರಾಟೋಸ್ಫಿಯರ್ ಅಂತಕ್ಕಂಥದ್ದು ಜೆಟ್ ವಿಮಾನಗಳ ಹಾರಾಟಕ್ಕೆ ಅತ್ಯಂತ ಅನುಕೂಲಕರವಾದ ವಲಯ. ಜೆಟ್ ವಿಮಾನಗಳ ಹಾರಾಟಕ್ಕೆ ಅತ್ಯಂತ ಅನುಕೂಲಕರವಾದ ವಲಯ ಯಾವುದು? ಸ್ಟ್ರಾಟೋಸ್ಫಿಯರ್ ಅಥವಾ ಸಮೋಷ್ಣ ಮಂಡಲ. ನಾಗರಿಕ ವಿಮಾನಯಾನಕ್ಕೆ ಅನುಕೂಲಕರವಾಗಿದ್ದು ಟ್ರೋಪೋಸ್ಫಿಯರ್, ಪರಿವರ್ತನಾ ಮಂಡಲ. ಜೆಟ್ ವಿಮಾನಗಳು, ಯುದ್ಧ ವಿಮಾನಗಳು ಹಾರಾಟ ಮಾಡಲಿಕ್ಕೆ, ಯಾಕಂದರೆ ಇಲ್ಲಿ ಯಾವುದೇ ಗಾಳಿ ಕಡಿಮೆ ಇರ್ತದೆ, ಗಾಳಿ ಕಡಿಮೆ ಇರೋ ಕಾರಣಕ್ಕೋಸ್ಕರ ವೇಗವಾಗಿ ಮೂವ್ ಆಗಲಿಕ್ಕೆ ಬಳಕೆ ಮಾಡ್ತಾರೆ. ಇನ್ನೊಂದು ಈ ಒಂದು ವಲಯ ಸ್ಟ್ರಾಟೋಸ್ಫಿಯರ್ ಅಂತಕ್ಕಂಥದ್ದು ಓಕೆನಾ, ವೆದರ್ ಬಲೂನ್ ಅಂತೇಳಿ ಕರಿತೀವಿ. ವೆದರ್ ಬಲೂನ್, ಏನು ಹಾಟ್ ಬಲೂನ್ಗಳಿರ್ತಾವೆ, ಆ ವೆದರ್ ಬಲೂನ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಒಂದು ವಲಯ ಯಾವುದಪ್ಪ ಅಂತಂದರೆ ಈ ಒಂದು ಸ್ಟ್ರಾಟೋಸ್ಫಿಯರ್ ಅಂತೇಳಿ ಕರಿತೀವಿ. ಈಗ ಒಂದು ಎಕ್ಸಾಮಲ್ಲಿ UPSC ಪ್ರಿಲಿಮಿನರಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದ, ಪ್ರಾಜೆಕ್ಟ್ ಲೂನ್ ಅಂತೇಳಿ ಕರಿತೀವಿ. ಪ್ರಾಜೆಕ್ಟ್ ಲೂನ್ ಅಂದರೆ ಬೆಲೂನ್ಗಳ ಮೂಲಕ ಆ್ಯಂಟಿನಾಗಳನ್ನು ಫಿಟ್ ಮಾಡಿ ಈ ಹಿಲ್ಲಿ ಏರಿಯಾದಲ್ಲಿ ಏನು ಮಾಡ್ತಾರೆ, ನೆಟ್ವರ್ಕನ್ನು ಒದಗಿಸಕ್ಕಂಥ ಒಂದು ಯೋಜನೆ. ಓಕೆನಾ. ಗುಡ್ಡಗಾಡು ಪ್ರದೇಶದಲ್ಲಿ ಬೆಲೂನ್ಗಳ ಮೂಲಕ ಏರ್ ಬಲೂನ್ ಇರ್ತಾವೆ ನೋಡಿರಿ, ಮೇಲ್ಗಡೆ ಹಾರಾಡ್ತಕ್ಕಂಥವು. ಸೊ ಆ ಏರ್ ಬಲೂನ್ ಪ್ಯಾರಾಚೂಟ್ ಟೈಪ್ ಇರ್ತಾವೆ. ಸೊ ಅಲ್ಲಿಗೆ ಆ್ಯಂಟಿನಾಗಳನ್ನು ಫಿಟ್ ಮಾಡಿ ಹಿಲ್ ಏರಿಯಾದಲ್ಲಿ, ಗುಡ್ಡಗಾಡು ಪ್ರದೇಶದಲ್ಲಿ ನೆಟ್ವರ್ಕನ್ನು ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥ ಒಂದು ಯೋಜನೆ ನಾವೆಂತ ಕರಿತೀವಿ, ಈ ಒಂದು ಪ್ರಾಜೆಕ್ಟ್ ಲೂನ್ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಸಂಬಂಧ ಆ ರೀತಿ ಏನಿರ್ತಾವೋ ಅಂತಹ ವೆದರ್ ಬೆಲೂನ್ಗಳು ಎಲ್ಲಿಗೆ ನಮಗೆ ಹಾರಾಟ ಕಂಡು ಬರ್ತಾವೆ, ನಮಗೆ ಈ ಒಂದು ಸ್ಟ್ರಾಟೋಸ್ಫಿಯರಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತೇಳಿ ಕರಿತೀವಿ. ಇನ್ನು ಇದರ ನಂತರ ಬರ್ತಕ್ಕಂತಹ ಮೂರನೇ ಒಂದು ವಲಯ ಯಾವುದಪ್ಪ ಅಂತಂದರೆ ಓಕೆ. ಸೊ ಇದರ ನಂತರ ಬರ್ತಕ್ಕಂಥದ್ದು ಮೂರನೇ ಒಂದು ವಲಯ ಯಾವುದಂತಂದರೆ ಅದು ಯಾವುದಪ್ಪ ಅಂದರೆ ಮಿಸೋಸ್ಪಿಯರ್ ಅಂತೇಳಿ ಕರಿತೀವಿ. ಯಾವುದ್ರಿ? ಮಿಸೋಸ್ಪಿಯರ್ ಅಂತೇಳಿ ಕರಿತೀವಿ. ಅಥವಾ ಮಧ್ಯಮಂಡಲ ಹೆಸರಲ್ಲೇ ಇದೆ. ಯಾವ ಮಂಡಲ? ಮಧ್ಯಮಂಡಲ, ಮಿಸೋಸ್ಪಿಯರ್ ಅಂತೇಳಿ ಕರಿತೀವಿ, ಮಧ್ಯಮಂಡಲ ಅಂತೇಳಿ ಕರಿತೀವಿ. ಸೊ ಈ ಮಿಸೋಸ್ಪಿಯರ್ ಬಗ್ಗೆ ನೋಡೋದಾದರೆ ಸ್ಟ್ರಾಟೋಸ್ಪಿಯರ್ ನಂತರ, ಪರಿವರ್ತನಾ ಮಂಡಲದ ನಂತರ ಬರ್ತಕ್ಕಂಥ ಒಂದು ವಲಯ ಸುಮಾರು 80 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತಕ್ಕಂಥ ಒಂದು ವಲಯ. ನೋಡಿರಿ,
80 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತಕ್ಕಂಥ ಒಂದು ವಲಯ ಯಾವುದಪ್ಪ ಅಂತಂದರೆ ಈ ಒಂದು ಮಧ್ಯಮಂಡಲ ಅಥವಾ ನಾವೆಂತ ಕರಿತೀವಿ ಮಿಸೋಸ್ಪಿಯರ್ ಅಂತೇಳಿ ಕರಿತೀವಿ. ಸೊ ಈ ಒಂದು ವಲಯವನ್ನು ನಾವು ಟ್ರೋಪೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರ್ಗಳನ್ನು ಬೇರ್ಪಡಿಸೋದು ಟ್ರೋಪೋಪಾಸ್. ಓಕೆ, ಸೊ ಪರಿವರ್ತನಾ ಮಂಡಲ ಮತ್ತು ಸಮೋಷ್ಣ ಮಂಡಲ ಬೇರ್ಪಡಿಸೋದು ಪರಿವರ್ತನಾ ವಿರಾಮ. ಅದೇ ರೀತಿ ಮಿಸೋಸ್ಪಿಯರ್ ಮತ್ತು ಸ್ಟ್ರಾಟೋಸ್ಪಿಯರ್ ಎರಡನ್ನು ಡಿವೈಡ್ ಮಾಡ್ತಕ್ಕಂಥ ಒಂದು ಲೈನ್ ಇದೆ. ಸೊ ಅದನ್ನು ಎಂತ ಕರಿತೀವಿ ನಾವು ಸ್ಟ್ರಾಟೋಪಾಸ್ ಅಂತೇಳಿ ಕರಿತೀವಿ. ಸ್ಟ್ರಾಟೋಪಾಸ್ ಅಂತೇಳಿ ಕರಿತೀವಿ. ಸ್ಟ್ರಾಟೋಪಾಸ್ ಅಂತೇಳಿ ಕರಿತೀವಿ ಅಥವಾ ಸಮೋಷ್ಣ ವಿರಾಮ. ಸಮೋಷ್ಣ ವಿರಾಮ ಅಂತೇಳಿ ಕರಿತೀವಿ. ಸಮೋಷ್ಣ ವಿರಾಮ ನೋಡ್ರಿ, ಟ್ರೋಪೋ ಮತ್ತು ಸ್ಟ್ರಾಟೋವನ್ನು ಬೇರ್ಪಡಿಸೋದು ಟ್ರೋಪೋಪಾಸ್, ಸ್ಟ್ರಾಟೋ ಮತ್ತು ಮಿಸೋವನ್ನು ಬೇರ್ಪಡಿಸೋದು ಸ್ಟ್ರಾಟೋಪಾಸ್. ಯಾವುದನ್ನು ಪಾಸ್ ಮಾಡ್ತೀವೋ ಅದರ ಪಾಸ್ ನೆನಪಿಟ್ಕೊಂಡ್ಬಿಡ್ರಿ. ಓಕೆನಾ, ಯಾವುದನ್ನು ದಾಟಿ ಹೋಗ್ತೀವೋ ಅದರ ಪಾಸ್. ಓಕೆನಾ, ಸೊ ಸಮೋಷ್ಣ ವಿರಾಮ ಅಂಥೇಳಿ ಕರಿತೀವಿ. ಇನ್ನು ನಾವು ಮಿಸೋಸ್ಪಿಯರ್ಗೆ ಬರೋದಾದರೆ ಮಧ್ಯಮಂಡಲ ಅಂತೇಳಿ ಕರಿತೀವಿ. ಈ ಮಿಸೋಸ್ಪಿಯರ್ ಅಂತಕ್ಕಂಥದ್ದು ನಮ್ಮ ವಾಯುಮಂಡಲದ ಅತ್ಯಂತ ಏನಪ್ಪ ಅಂತಂದರೆ ಶೀತವಾದ ವಲಯ. ವಾಯುಮಂಡಲದ ಅತ್ಯಂತ ಶೀತವಾದ ವಲಯ ಯಾವುದಪ್ಪ ಅಂತಂದರೆ ಈ ಒಂದು ಮಿಸೋಸ್ಪಿಯರ್ ಅಂತೇಳಿ ಕರಿತೀವಿ. ಯಾಕೆ ಇಲ್ಲಿ ಶೀತಾಂಶ ಜಾಸ್ತಿ ಇದೆ ಅಂತಂದರೆ, ಕೋಲ್ಡ್ ಯಾಕೆ ಜಾಸ್ತಿ ಇದೆ ಅಂತಂದರೆ ಇಲ್ಲಿ ಯಾವುದೇ ಅನಿಲಗಳಿಲ್ಲ. ಓಕೆ, ಸೊ ಈ ಒಂದು ವಲಯದಲ್ಲಿ ಯಾವುದೇ ಅನಿಲಗಳಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ಏರೋಸೋಲ್ಸ್ಗಳಿಲ್ಲ, ಸೂಕ್ಷ್ಮ ಧೂಳಿನ ಕಣಗಳು. ಹೀಗಾಗಿ ಬಂದಿರತಕ್ಕಂತಹ ಸೂರ್ಯನ ಉಷ್ಣಾಂಶವನ್ನು ಯಾವುದೇ ವಸ್ತುಗಳು ಅಬ್ಸರ್ವ್ ಮಾಡಲಿಕ್ಕಿಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿದ್ವಪ್ಪ ಅಂತಂದರೆ ಅದು ಉಷ್ಣಾಂಶ ಪ್ರದೇಶವಾಗಿ ನಿರ್ಮಾಣ ಆಗುತ್ತೆ. ಇಲ್ಲಿ ಉಷ್ಣವನ್ನು ಅಬ್ಸರ್ವ್ ಮಾಡಲಿಕ್ಕೆ ಯಾವುದೇ ವಸ್ತುಗಳಿಲ್ಲ. ಹೀಗಾಗಿ ಇದು ಅತ್ಯಂತ ಶೀತವಾದ ವಲಯ ಯಾವುದಂತಂದರೆ ಮಿಸೋಸ್ಪಿಯರ್ ಅಂತೇಳಿ ಕರಿತೀವಿ. ಇದರ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಈ ಮಿಸೋಸ್ಪಿಯರಲ್ಲಿ ನಮಗೆ ಉಲ್ಕೆಗಳೇನಕ್ಕವ್ರೆ ಸುಟ್ಟು ಬೂದಿಯಾಗುತ್ತವೆ ಅಥವಾ ತಂಪಾಗುತ್ತವೆ. ನಿಮಗೆ ಮೊದಲನೇ ಒಂದು ತರಗತಿಯಲ್ಲಿ ಗ್ರಹಗಳು, ಉಪಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳ ಬಗ್ಗೆ ಹೇಳಬೇಕಾದಾಗ ಒಂದು ಪಾಯಿಂಟಾಗಿ ಹೇಳ್ತೆ ಏನಂತಂದರೆ, ಸೊ ಉಲ್ಕೆಗಳು ಯಾವ ವಲಯದಲ್ಲಿ ಬಂದು ಸುಟ್ಟು ಬೂದಿ ಆಗುತ್ತವೆ? ಮಧ್ಯಮಂಡಲದಲ್ಲಿ. ಯಾಕಂತಂದರೆ ಇದು ತುಂಬ ಕೋಲ್ಡ್ ಆಗಿದೆ. ಉಲ್ಕೆ ಅಂದರೆ ಗೊತ್ತಿದೆ ಅಂತಾನೆ ನಿಮಗೆ. ಎಸ್, ಆಕಾಶದಿಂದ ರಾತ್ರಿಯ ಸಮಯದಲ್ಲಿ ಆಕಾಶದಿಂದ ಉರಿಯುತ್ತಾ ಭೂಮಿಯ ಕಡೆಗೆ ಬರುವ ಆಕಾಶಕಾಯವನ್ನು ಉಲ್ಕೆಗಳು ಅಂತೇಳಿ ಕರಿತೀವಿ. ಆ ಉಲ್ಕೆಗಳು ಯಾವಾಗ ಕೋಲ್ಡ್ ಝೋನನ್ನು ಕಂಪ್ಲೀಟ್ ತಂಪಾದ ಪ್ರದೇಶವನ್ನು ಪ್ರವೇಶ ಮಾಡ್ತಾವೋ ಆವಾಗ ತಂಪಾಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಬೆಂಕಿ ಕೆಂಡ ನೋಡಿದಿರಿ, ಆ ಕೆಂಡವನ್ನು ತೆಗೆದುಕೊಂಡು ನಾವು ನೀರಾಗಿ ಹಾಕಿದಾಗ ಏನಾಗುತ್ತೆ? ಕಪ್ಪಾಗುತ್ತೆ ತಾನೆ, ಸೊ ತಂಪಾಗುತ್ತೆ. ಸೊ ಅದೇ ರೀತಿ ಈ ವಾಯುಮಂಡಲವನ್ನು ಪ್ರವೇಶ ಮಾಡಿದಾಗ ಮಿಸೋಸ್ಪಿಯರಲ್ಲಿ ಉಲ್ಕೆಗಳು ತಂಪಾಗ್ತವೆ ಅಥವಾ ಸುಟ್ಟು ಬೂದಿ ಆಗಿಬಿಡ್ತವೆ. ಓಕೆ, ಸೊ ಎಕ್ಸಾಮಲ್ಲಿ ಬಹಳ ಸತಿ ಪ್ರಶ್ನೆ ಪ್ರಶ್ನೆ ಕೇಳಿದಾನೆ ಅಂತಂದರೆ ಯಾವ ಮಂಡಲದಲ್ಲಿ ಉಲ್ಕೆಗಳು ಸುಟ್ಟು ಬೂದಿಯಾಗುತ್ತವೆ ಅಂತ ಕೇಳಿದಾನೆ. ಅದು ಯಾವ ಮಂಡಲ? ಮಿಸೋಸ್ಪಿಯರ್ ಅಂಥೇಳಿ ಕರಿತೀವಿ. ಯಾವುದ್ರಿ? ಮಿಸೋಸ್ಪಿಯರ್ ಅಂಥೇಳಿ ಕರಿತೀವಿ. ನೋಡಿ, ಸೊ ಮಿಸೋಸ್ಪಿಯರ್ ಅಂತ ಬಂದಾಗ ಒಂದೇದು ಅಂಶ ಏನಪ್ಪ ಅಂತಂದರೆ ಸುಮಾರು 80 ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತಕ್ಕಂಥದ್ದು. ಓಕೆ, ಸುಮಾರು 80 ಕಿಲೋಮೀಟರ್ ಎತ್ತರವರೆಗೆ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟು ಈ ಒಂದು ವಲಯ ಮಧ್ಯಮಂಡಲ ಅಂತಕ್ಕಂಥದ್ದು ಅತ್ಯಂತ ಶೀತವಾದ ಪ್ರದೇಶ ಅಂತೇಳಿ ಕರಿತೀವಿ, ಅತ್ಯಂತ ಕೋಲ್ಡ್ ಝೋನ್. ಓಕೆನಾ, ಶೀತ ವಲಯ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಮೂರನೇದು ಯಾವುದಪ್ಪ ಅಂತಂದರೆ ಈ ವಲಯದಲ್ಲಿ ನಮಗೇನಾಗ್ತವೆ? ಉಲ್ಕೆಗಳು ಏನಾಗ್ತವೆ? ಸುಟ್ಟು ಬೂದಿ ಆಗುತ್ತವೆ ಅಥವಾ ಭಸ್ಮವಾಗುತ್ತವೆ ಅಥವಾ ತಂಪಾಗುತ್ತವೆ, ಕೋಲ್ಡ್ ಆಗ್ತತಿ. ಸೊ ಯಾವುದು? ಉಲ್ಕೆಗಳು. ಈಗ ನೀವು ರಾತ್ರಿ ಸಮಯದಲ್ಲಿ ಆಕಾಶದ ಕಡೆ ನೋಡ್ಕೊತ ಮಲ್ಕೋಬೇಕಾದ್ರೆ ಮೇಲಿಂದ ಒಂದೇನು ಚಿಕ್ಕ ಬಿದ್ದಂಗೆ ಆಗುತ್ತೆ. ಚಿಕ್ಕ ಬೀಳ್ಬೇಕಾದ್ರೆ ಸಡನ್ನಾಗಿ ಏನಾಗುತ್ತೆ? ಮಾಯ ಆಗುತ್ತೆ. ಹೌದಾ? ಅದು ಚುಕ್ಕೆಲ್ಲ ತಮ್ಮಗೌಡ್ರೆ ಗೊತ್ತಿಲ್ಲ, ಅದು ಉಲ್ಕೆ ಭೂಮಿಯ ಕಡೆ ಬರ್ತಿರ್ತದೆ. ಭೂಮಿಯ ಕಡೆ ಬರಬೇಕಾದ್ರೆ ಸಡನ್ನಾಗಿ ಏನಾಗುತ್ತೆ? ತಂಪಾದ ಪ್ರದೇಶವನ್ನು ಪ್ರವೇಶ ಮಾಡ್ತೈತಿ ಮಿಸೋಸ್ಪಿಯರ್ನ. ಅಲ್ಲೇನಾಗುತ್ತೆ ಅಂದರೆ ಕೋಲ್ಡ್ ಆಗಿ ರಾತ್ರಿ ಸಮಯದಲ್ಲಿ ನಮಗೆ ಗೋಚರ ಆಗೋದಿಲ್ಲ. ಸೊ ಅದನ್ನು ನಾವು ಉಲ್ಕಾ ಭಸ್ಮ ಅಂತೇಳಿ ಕರಿತೀವಿ. ಹೀಗಾಗಿ ನಮಗೆ ಮಿಸೋಸ್ಪಿಯರಲ್ಲಿ ಏನಾಗುತ್ತೆ? ಉಲ್ಕೆಗಳು ಸುಟ್ಟು ಬೂದಿ ಆಗ್ತವೆ ಅಂತೇಳಿ ಕರಿತೀವಿ. ಉಲ್ಕೆಗಳು ಸುಟ್ಟು ಬೂದಿ ಆಗ್ತವೆ ಅಂಥೇಳಿ ಕರಿತೀವಿ. ಇದು ಈ ಒಂದು 3 ವಲಯಗಳೇನಪ್ಪ ಅಂತಂದರೆ ಯಾವುದ್ರಿ? ಟ್ರೋಪೋ ಆಗಿರ್ಬೋದು, ಟ್ರೋಪೋಸ್ಪಿಯರ್. ಓಕೆನಾ, ನೆಕ್ಸ್ಟು ಸ್ಟ್ರಾಟೋಸ್ಪಿಯರ್, ಸಮೋಷ್ಣ ಮಂಡಲ, ನೆಕ್ಸ್ಟು ಯಾವುದ್ರಿ? ಮೆಸೋಸ್ಪಿಯರ್. ಈ 3 ವಲಯಗಳನ್ನು ನಾವು ಎಂತ ಕರಿತೀವಿ ಅಂತಂದರೆ ಏಕತಾ ವಲಯ ಅಂಥೇಳಿ ಕರಿತೀವಿ. ಏನು ಕರಿತೀವಿ? ಏಕತಾ ವಲಯ ಅಂಥೇಳಿ ಕರಿತೀವಿ. ಇನ್ನು ಮಿಸೋಸ್ಪಿಯರ್ನ ಮೇಲ್ಭಾಗವನ್ನು, ಓಕೆ, ಮಿಸೋಸ್ಪಿಯರ್ನ ನಂತರದ ಒಂದು ವಲಯವನ್ನು, ಓಕೆ, ಮಿಸೋಸ್ಪಿಯರ್ನ ನಂತರದ ಒಂದು ವಲಯವನ್ನು ನಾವೆಂತ ಕರಿತೀವಿ ಅಂದರೆ
ಥರ್ಮೋಸ್ಪಿಯರ್ ಅಥವಾ ಉಷ್ಣತಾ ವಲಯ. ಥರ್ಮೋಸ್ಪಿಯರ್ ಅಥವಾ ಉಷ್ಣತಾ ವಲಯ. ಥರ್ಮೋಸ್ಪಿಯರ್ ಅಥವಾ ಉಷ್ಣತಾ ವಲಯ. ಇದಕ್ಕೆ ಇನ್ನೊಂದು ಹೆಸರಿದೆ, ಅಂದರೆ ಮೆಸೋಸ್ಪಿಯರ್ ನಂತರ ಬರ್ತಕ್ಕಂಥ ಲೇಯರ್. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಪ್ಪ ಅಂತಂದ್ರೆ ಇದನ್ನು ಏನಂತ ಕರೀತಾರ ಅಂತಂದ್ರೆ ಅಯಾನೋಸ್ಪಿಯರ್ ಅಂತೇಳಿ ಕರೀತಾರ. ಅಯಾನೋಸ್ಪಿಯರ್ ಅಥವಾ ಅಯಾನು ಮಂಡಲ. ಮೋಸ್ಟ್ ಇಂಪಾರ್ಟೆಂಟ್, ಅಯಾನು ಮಂಡಲ ಬಹಳ ಇಂಪಾರ್ಟೆಂಟ್ ಇದ್ದಕ್ಕೆ. ಸೊ ಅದೇ ರೀತಿ ನಾವು ಕೊಡ್ತದೆ ನಮಗೆ ಟ್ರೋಪೋಸ್ಪಿಯರ್ ಮತ್ತು ಸ್ಟಾಟೋಸ್ಪಿಯರ್ನ ಬೇರ್ಪಡಿಸೋದು ಟ್ರೋಪೋಪಾಸ್. ಟ್ರೋಪೋಸ್ಪಿಯರ್ ಮತ್ತು ಸ್ಟಾಟೋಸ್ಪಿಯರ್ನ ಬೇರ್ಪಡಿಸೋದು ಟ್ರೋಪೋಪಾಸ್. ಅದೇ ರೀತಿ ಸ್ಟಾಟೋಸ್ಪಿಯರ್ ಮತ್ತು ಮಿಸೋಸ್ಪಿಯರ್ನ ಬೇರ್ಪಡಿಸೋದು ಎಸ್ ವೆರಿ ಗುಡ್ ಸ್ಟಾಟೋಪಾಸ್. ಇನ್ನು ಮಿಸೋಸ್ಪಿಯರ್ ಮತ್ತು ಅಯನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್ಗಳನ್ನು ಬೇರ್ಪಡಿಸ್ತಕ್ಕಂತಹ ಒಂದು ವಲಯ ಅಂತೇಳಿ ಕರಿತೀವಿ. ಆ ಒಂದು ಡಿಸ್ಕನೆಕ್ಟಿವಿಟಿಯನ್ನು ಏನಂತ ಕರೀತಾರೆ ಅಂತ ಕೇಳ್ತಾನೆ, ಅದು ಮಿಸೋಪಾಸ್ ಅಂತೇಳಿ ಕರಿತೀವಿ. ಯಾವ ಪಾಸ್? ಮಿಸೋಪಾಸ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಡ್ರಿ. ಓಕೆ, ಟ್ರೋಪೋಪಾಸ್, ಸ್ಟಾಟೋಪಾಸ್ ಆ್ಯಂಡ್ ಮಿಸೋಪಾಸ್. ಈ ಮಿಸೋಪಾಸ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾನೆ, ನೆನ್ಪಿಟ್ಕೊಡ್ರಿ. ಏನು? ಮಿಸೋಸ್ಪಿಯರ್ ಮತ್ತು ಅಯಾನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್ಗಳನ್ನು, ಮಿಸೋಸ್ಪಿಯರ್ ಮತ್ತು ಅಥವಾ ಮಧ್ಯಮಂಡಲ ಮತ್ತು ಅಯಾನು ಮಂಡಲ ಅಥವಾ ಉಷ್ಣತಾ ಮಂಡಲಗಳನ್ನು ಬೇರ್ಪಡಿಸುವ ಒಂದು ಪಟ್ಟಿ ಯಾವುದು ಅಂತ ಕೇಳ್ತಾನೆ, ಮಿಸೋಪಾಸ್ ಅಥವಾ ಮಧ್ಯಂತರ ವಿರಾಮ ಅಂತ ಹೇಳಿ ಕರಿತೀವಿ. ಮಿಸೋಪಾಸ್ ಅಥವಾ ಮಧ್ಯಂತರ ವಿರಾಮ. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಏಕತಾ ವಲಯ ಮತ್ತು ವೈವಿಧ್ಯತಾ ವಲಯ. ಏಕತಾ ವಲಯ ಮತ್ತು ವೈವಿಧ್ಯತಾ ವಲಯಗಳನ್ನು ಬೇರ್ಪಡಿಸುವ, ನೆನಪಿಟ್ಕೊಳ್ಳಿ ಪ್ರಶ್ನೆ, ಏಕತಾ ವಲಯ ಮತ್ತು ವೈವಿಧ್ಯತಾ ವಲಯಗಳನ್ನು ಬೇರ್ಪಡಿಸುವ ಪಟ್ಟಿ ಯಾವುದು ಅಂತ ಕೇಳ್ತಾನೆ, ಅದು ಮಿಸೋಪಾಸ್ ಅಥವಾ ಮಧ್ಯಂತರ ವಿರಾಮ. ಮಿಸೋಪಾಸ್ ಅಥವಾ ಮಧ್ಯಂತರ ವಿರಾಮ ಅಂತೇಳಿ ಕರಿತೀವಿ. ಓಕೆ, ಇದು ಯಾವುದಪ್ಪ ಅಂತಂದರೆ ಈ ಒಂದು ಥರ್ಮೋಸ್ಪಿಯರ್ ಅಥವಾ ಉಷ್ಣತಾ ಮಂಡಲ ಅಂತಕ್ಕಂಥದ್ದು. ಥರ್ಮೋಸ್ಪಿಯರ್ ಅಥವಾ ಉಷ್ಣತಾ ಮಂಡಲ. ಥರ್ಮೋಸ್ಪಿಯರ್ ಅಥವಾ ಉಷ್ಣತಾ ಮಂಡಲ ಅಂತಕ್ಕಂಥದ್ದು ಭೂಮಿಯಿಂದ, ಓಕೆ, ಸೊ ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರ್ತಕ್ಕಂಥ ಒಂದು ವಲಯ. ಭೂಮಿಯಿಂದ ಸುಮಾರು 400 ಕಿಲೋಮೀಟರ್ ಎತ್ತರದವರೆಗೆ ಹಂಚಿಕೆ ಆಗಿರ್ತಕ್ಕಂಥ ಒಂದು ವಲಯ ಅಂತಂದರೆ ಅದು ಥರ್ಮೋಸ್ಪಿಯರ್. ಇದನ್ನು ಎಂತ ಕರೀತಾರೆ ಅಂತ ಹೇಳಿದೆ ನಿಮಗೆ? ಅಯಾನು ಮಂಡಲ ಅಂತಲೂ ಕೂಡ ಕರೀತಾರೆ. ಯಾವ ಮಂಡಲ? ಅಯಾನು ಮಂಡಲ ಅಂತಲೂ ಕೂಡ ಕರೀತಾರೆ. ಸೊ ಅಥವಾ ಅಯನೋಸ್ಪಿಯರ್ ಅಂತೇಳಿ ಕೂಡ ಕರೀತಾರೆ. ಅಯನೋಸ್ಪಿಯರ್. ಯಾಕೆ ಇದನ್ನು ಅಯಾನು ಮಂಡಲ ಅಂತ ಹೇಳಿ ಕರಿತೀವಿ ಅಂತಂದರೆ, ಈ ಒಂದು ವಲಯದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅಥವಾ ಅನಿಲಗಳು ಏನಾಗ್ತವೆ ಅಂತಂದರೆ ಧನ ಮತ್ತು ಋಣ ಅಯಾನುಗಳಾಗಿ, ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಅಂತೇಳಿ ಕರಿತೀವಿ ನೋಡಿರಿ. ಧನ ಮತ್ತು ಋಣ ಅಯಾನುಗಳು ಕೇಳಿರ್ಬೋದು ನೀವು. ಎಕ್ಸಾಮ್ SLC ಆರ್ PUC ಓದಬೇಕಾದ್ರೆ ನಿಮಗೆ ಎಲ್ಲ ಬಂದಿರ್ತೈತೆ ಡಯೋಡಲ್ಲಿ. ಓಕೆ, ಸೊ ಆ ರೀತಿ ಆ ಧನ ಮತ್ತು ಋಣ ಅಯಾನುಗಳಾಗಿ ಡಿವೈಡ್ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಯಾವುದ್ರಿ? ಅನಿಲಗಳು ಏನಾಗ್ತವೆ? ಕಣ್ಣುಗಳು ಒಡೆದು ಹೋಗ್ತವೆ. ಯಾವುದೋ ಚಾರ್ಜಸ್ಗಳು ಅಂತೇಳಿ ಕರಿತೀವಿ. ಈ ಪಾಸಿಟಿವ್ ಚಾರ್ಜಸ್ ಮತ್ತು ನೆಗೆಟಿವ್ ಚಾರ್ಜಸ್ಗಳು ಸಪ್ರೇಟ್ ಆಗ್ತವೆ. ಸೊ ಹೀಗಾಗಿ ಈ ಧನ ಮತ್ತು ಋಣ ಅಯಾನುಗಳಾಗಿ ಡಿವೈಡ್ ಆಗೋ ಕಾರಣಕ್ಕೋಸ್ಕರ ಈ ಒಂದು ಪ್ರದೇಶವನ್ನು ಅಂತ ಕರಿತೀವಿ ನಾವು ಅಯಾನು ಮಂಡಲ ಅಂಥೇಳಿ ಕರಿತೀವಿ. ಯಾವ ವಲಯದಲ್ಲಿ ಅನಿಲಗಳು ಡಿವೈಡ್ ಆಗ್ತವೆ? ಅಯಾನು ಮಂಡಲದಲ್ಲಿ ಅನಿಲಗಳು ಧನ ಮತ್ತು ಋಣ ಅಯಾನುಗಳಾಗಿ ಪರಿವರ್ತನೆ ಹೊಂದ್ತವೆ. ಓಕೆ, ಸೊ ಹೀಗಾಗಿ ಇದನ್ನು ಎಂತ ಕರಿತೀವಿ ನಾವು? ಅಯಾನು ಮಂಡಲ ಅಂತೇಳಿ ಕರಿತೀವಿ. ಸೊ ಹಾಗಾದ್ರೆ ಇದಕ್ಕೆ ಯಾಕೆ ನಾವು ಥರ್ಮೋಸ್ಪಿಯರ್ ಅಂತೇಳಿ ಕರಿತೀವಿ? ಯಾಕೆ ನಾವು ಥರ್ಮೋಸ್ಪಿಯರ್ ಅಂತೇಳಿ ಕರಿತೀವಿ ಅನ್ನೋದಾದರೆ, ಈ ಒಂದು ವಲಯದಲ್ಲಿ ನಮಗೆ ಧನ ಅಯಾನು ಮತ್ತು ಋಣ ಅಯಾನುಗಳಾಗಿ ಯಾವಾಗ ಡಿವೈಡ್ ಆಗ್ತಾವೋ, ಸೊ ಆವಾಗ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಿನ ವಿಕಿರಣಗಳು ಬಿಡುಗಡೆ ಆಗ್ತವೆ. ವಿಕಿರಣಗಳನ್ನು ಹೊರಸೋದು. ಯಾವಾಗ ವಿಕಿರಣಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊರಹೊಮ್ಮತಾವೋ ಅದ್ರ ಜೊತೆಗೇನೆ ಸೂರ್ಯನಿಂದ ಬರ್ತಕ್ಕಂಥ ವಿಕಿರಣಗಳನ್ನು ಕೂಡ ಇದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಸೊ ಮೂರನೇದೇನಪ್ಪ ಅಂತಂದರೆ ಸೂರ್ಯನ ಒಂದು ಉಷ್ಣಾಂಶವನ್ನು ಅತಿ ಹೆಚ್ಚಾಗಿ ಹಿಡಿದಿಟ್ಟುಕೊಳ್ತೈತಿ. ಹೀಗಾಗಿ ಈ ಪ್ರದೇಶದಲ್ಲಿ ನಮಗೇನಾಗತ್ತಾ? ಉಷ್ಣಾಂಶ ಅತಿ ಹೆಚ್ಚಾಗಿ ಕಂಡುಬರುತ್ತಾ, ಅತಿ ಹೆಚ್ಚು ಉಷ್ಣಾಂಶ ಕಂಡುಬರುತ್ತಾ. ಸೊ ಹೀಗಾಗಿ ಇದನ್ನು ಉಷ್ಣತಾ ವಲಯ ಅಥವಾ
ಥರ್ಮೋಸ್ಪಿಯರ್ ಅಂತೇಳಿ ಕರಿತೀವಿ. ಸುಮಾರು 1000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ನಮಗಿಲ್ಲಿ ಕಂಡು ಬರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹೌದಾ, ಅಂದಾಜು ಇವೆಲ್ಲವೂ ಕೂಡ ಗೊತ್ತಿರಲಿ ನಿಮಗೆ. ಓಕೆ, ಸೊ ಈ ಒಂದು ವಲಯವನ್ನು ನಾವು ಥರ್ಮೋಸ್ಪಿಯರ್ ಯಾಕಂತ ಕರಿತೀವಿ ಅಂದರೆ, ಈ ಒಂದು ವಲಯದಲ್ಲಿ ನಮಗೆ ಧನ ಮತ್ತು ಋಣ ಅಯಾನುಗಳಾಗಿ ಅನಿಲಗಳು ಡಿವೈಡ್ ಆಗ್ತವೆ. ಹೀಗಾಗಿ ಸೂರ್ಯನಿಂದ ಬರ್ತಕ್ಕಂಥ ವಿಕಿರಣಗಳನ್ನು ಅಬ್ಸರ್ವ್ ಮಾಡ್ತವೆ, ಇಲ್ಲಿ ವಿಕಿರಣಗಳು ಹೊರಹೊಮ್ಮಿಸ್ತವೆ. ಅದ್ರ ಜೊತೆಗೇನೆ ಈ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚಿನ ಉಷ್ಣತೆ ಏನಾಗುತ್ತಪ್ಪ ಅಂತಾರೆ ಅಬ್ಸರ್ವ್ ಆಗುತ್ತೆ, ಸ್ಟೋರ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ವಲಯವನ್ನು ಉಷ್ಣತಾ ವಲಯ ಅಥವಾ ಥರ್ಮೋಸ್ಪಿಯರ್ ಅಂತೇಳಿ ಕರಿತೀವಿ. ಇನ್ನು ಇದಕ್ಕೆ ಇನ್ನೊಂದು ಹೆಸರಿದೆ, ಇದನ್ನು ನಾವು ರೇಡಿಯೋ ಎಂಜಿನಿಯರಿಂಗ್ ವಲಯ ಅಂತೇಳಿ ಕರಿತೀವಿ. ರೇಡಿಯೋ ಎಂಜಿನಿಯರಿಂಗ್ ವಲಯ ಅಂಥೇಳಿ ಕರಿತೀವಿ. ಯಾಕೆ ಇದನ್ನು ರೇಡಿಯೋ ಎಂಜಿನಿಯರಿಂಗ್ ವಲಯ ಅಂಥೇಳಿ ಕರಿತೀವಿ ಅಂತಂದರೆ, ಇಲ್ಲಿ ಯಾವ ವಲಯದಲ್ಲಿ ಥರ್ಮೋಸ್ಪಿಯರ್ ಅಥವಾ ಅಯಾನು ಮಂಡಲದಲ್ಲಿ ನಮಗೆ ರೇಡಿಯೋ ವಿಕಿರಣಗಳನ್ನು ಉತ್ಸರ್ಜಿಸ್ತಕ್ಕಂತಹ ಅಥವಾ ಹೊರಸೂಸುವ ಒಂದು ವಲಯ ಯಾವುದು ಅಂತ ಕೇಳ್ತಾನೆ, ಅದು ಯಾವುದು ಅಯಾನು ಮಂಡಲ ಅಂಥೇಳಿ ಕರಿತೀವಿ. ಇಲ್ಲಿ ನಮಗೊಂದು 4 ಲೇಯರ್ ಬರ್ತವೆ, ಡಿ ಇ F1 ಮತ್ತು F2 ಅಂತಕ್ಕಂಥ ಲೇಯರ್ಗಳಿದ್ದಾವೆ. DE F1 ಮತ್ತು F2. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಈ ಒಂದು ವಲಯದಲ್ಲಿ ಒಂದೊಂದು ವಿಚಾರಕ್ಕೆ ಸಂಬಂಧಿಸ್ತಕ್ಕಂತಹ ರೇಡಿಯೋ ತರಂಗಗಳು ಬಿಡುಗಡೆ ಆಗ್ತವೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೆನಪಿಟ್ಕೊಡಿ, ಇದು ಏನೋ ಇದಲ್ಲ. ಉದಾಹರಣೆಗೆ ಏನಂದರೆ, ಈ ಫಾರ್ ಎಕ್ಸಾಂಪಲ್ ಡಿಯಲ್ಲಿ ಫೋನ್ ಕಾಲಿಗೆ ಸಂಬಂಧಿಸ್ತಕ್ಕಂತಹ ರೇಡಿಯೋ ತರಂಗಗಳಿದ್ದರೆ, ಯಲ್ಲಿ ದೂರದರ್ಶನಕ್ಕೆ ಟಿ ವಿಗೆ ಸಂಬಂಧಿಸ್ತಕ್ಕಂತಹ ರೇಡಿಯೋ ತರಂಗ ಇರ್ತವೆ. ಅದರಲ್ಲಿ F1ನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕಮ್ಯುನಿಕೇಷನ್ಸ್ಗಾಗಿರ್ಬೋದು, ಸ್ಯಾಟಲೈಟ್ಗಳಾಗಿರ್ಬೋದು. ಸೊ ಈ ರೀತಿಯಾಗಿ ಹಂತ ಹಂತವಾಗಿ DE F1 ಮತ್ತು F2 ಲೇಯರ್ಗಳಲ್ಲಿ ಏನಾಗುತ್ತೆ ಅಂತಂದರೆ ರೇಡಿಯೋ ತರಂಗಗಳನ್ನು ಉತ್ಸರ್ಜನೆ ಮಾಡುತ್ತಾ. ಹೀಗಾಗಿ ಇದನ್ನು ಎಂತ ಕರಿತೀವಿ ನಾವು ರೇಡಿಯೋ ಎಂಜಿನಿಯರಿಂಗ್ ವಲಯ ಅಂಥೇಳಿ ಕರಿತೀವಿ. ಏನು ಕರಿತೀವಿ? ರೇಡಿಯೋ ಎಂಜಿನಿಯರಿಂಗ್ ವಲಯ ಅಂಥೇಳಿ ಕರಿತೀವಿ. ನೆಕ್ಸ್ಟು, ಈ ಒಂದು ವಲಯದಲ್ಲಿ ನಮಗೇನಾಗುತ್ತೆ ಅಂತಂದರೆ, ಈ ಒಂದು ವಲಯದಲ್ಲಿ ರೇಡಿಯೋ ಎಂಜಿನಿಯರಿಂಗ್ ವಲಯ ಅಂತೇಳಿ ಕರೀತಾರೆ ಅಂತ ಹೇಳಿದ್ದೆ. ಅದರ ಜೊತೆಗೇನೆ ಈ ಒಂದು ವಲಯವನ್ನು ಅಥವಾ ಅಯಾನು ಮಂಡಲವನ್ನು ಏನಂತ ಕರೀತಾರೆ ಅಂತ ಕೇಳ್ತಾನೆ, ನೆನಪಿಟ್ಕೊಳ್ರಿ. ಅಯಾನು ಮಂಡಲವನ್ನು ಏನಂತ ಕರೀತಾರೆ ಅಂದರೆ, ಇದನ್ನು ವಾನ್ ಅಲೇನ್ ವಲಯ ಅಂಥೇಳಿ ಕರಿತೀವಿ. ಈ ವಾನ್ ಅಲೇನ್ ವಲಯ ಅಂತೇಳಿ ಕರೀತಾನೆ. ಯಾವುದನ್ನು ವಾನ್ ಅಲೇನ್ ವಲಯ ಅಂತೇಳಿ ಕರೀತಾರ? ಅಯಾನು ಮಂಡಲವನ್ನು ಅಥವಾ ಉಷ್ಣತಾ ಮಂಡಲವನ್ನು ಎಂತ ಕರೀತಾರ? ವಾನ್ ಅಲೇನ್ ವಲಯ ಅಂಥೇಳಿ ಕರೀತಾರ. ಯಾಕಂದರೆ ವಾನ್ ಅಲೇನ್ ಅಂತಕ್ಕಂಥವ್ರು ಈ ವಲಯವನ್ನು ಸಂಶೋಧನೆ ಮಾಡ್ತಾರೆ. ವಾನ್ ಅಲೇನ್ ಅಂತಕ್ಕಂಥವ್ರು ಈ ವಲಯವನ್ನು ಸಂಶೋಧನೆ ಮಾಡಿರೋ ಕಾರಣಕ್ಕೋಸ್ಕರ ಇದನ್ನೆಂತ ಕರಿತೀವಿ ನಾವು? ವಾನ್ ಅಲೇನ್ ವಲಯ ಅಂಥೇಳಿ ಕರಿತೀವಿ. ಈ ಒಂದು ವಲಯದಲ್ಲಿ ವಾನ್ ಅಲೇನ್ ವಲಯದಲ್ಲಿ ನಮಗೆ ಏನು ಕಂಡು ಬರ್ತವೆ ಅಂತಂದರೆ, ಅರೋರಾಗಳು ಕಂಡು ಬರ್ತವೆ. ಬಹಳ ಇಂಪಾರ್ಟೆಂಟ್ ಇದು. ಅರೋರಾಸ್ ಅಂತೇಳಿ ಕರಿತೀವಿ. ಅರೋರಾಗಳು ಅಥವಾ ಕನ್ನಡದಲ್ಲಿ ಧ್ರುವ ಜ್ಯೋತಿ ಅಂತೇಳಿ ಕರೀತಾರೆ. ಧ್ರುವ ಜ್ಯೋತಿ ಅಥವಾ ನಿಸಾ ಜ್ಯೋತಿ ಅಂತೇಳಿ ಕರಿತೀವಿ. ಧ್ರುವ ಜ್ಯೋತಿ ಅಥವಾ ನಿಸಾ ಜ್ಯೋತಿ ಅಂತೇಳಿ ಕರಿತೀವಿ. ನೋಡಿ, ಅರೋರಾಗಳು ಅಥವಾ ಧ್ರುವ ಜ್ಯೋತಿಗಳು ಎಲ್ಲಿ ಕಂಡು ಬರುತ್ತವೆ ಅಂದರೆ, ಅಯಾನು ಮಂಡಲದಲ್ಲಿ ಅಥವಾ ಉಷ್ಣತಾ ಮಂಡಲದಲ್ಲಿ ಕಂಡು ಬರುತ್ತವೆ. ಏನು ಸರ ಧ್ರುವ ಜ್ಯೋತಿ ಅಂದರೆ ಏನು? ಧ್ರುವ ಜ್ಯೋತಿ ಅಥವಾ ನಿಸಾ ಜ್ಯೋತಿ ಅಂತಂದರೆ ಏನು ಅಂತ ನೀವು ಕೇಳ್ಬೋದು. ಓಕೆ, ಧ್ರುವ ಜ್ಯೋತಿ ಅಥವಾ ನಿಸಾ ಜ್ಯೋತಿ ಅಂದರೆ ಈ ಒಂದು ಚಿತ್ರವನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗ್ಬೋದು. ಹೌದಾ? ಸೊ ನೋಡಿರಿ, ಏನು ಸರ್ ಇದರಲ್ಲಿ ಏನು ಬರೀ ಕಲರ್ ಡಿಸೈನ್ ಐತೆಲ್ಲ, ಸುಮ್ಮನೆ ಶೇಡಿಂಗ್ ಮಾಡಿರಿ ಅಂತ ಅನ್ಕೋಬೋದು. ಈ ಕಲರ್ ಏನು ಡಿಸೈನ್ ಐತಲ್ಲ, ಈ ಡಿಸೈನನ್ನೇ ಅರೋರಾ ಅಂಥೇಳಿ ಕರೀತಾರೆ. ನೀವು ನೋಡಿ, ರಾತ್ರಿ ಆಕಾಶವನ್ನು ನೋಡಿದಾಗ ಆಕಾಶ ಬ್ಲ್ಯಾಕ್ ಕಲರಲ್ಲಿ ಕಾಣಿಸುತ್ತೆ, ಸ್ವಲ್ಪ ಶೈನಿಂಗಲ್ಲಿ ಇರ್ತದೆ ಅಷ್ಟೇ ನಮಗೆ, ಯಾಕಂದರೆ ನಕ್ಷತ್ರಗಳು ಮಿಣಿತಿರ್ತವೆ. ಆದರೆ ಧ್ರುವ ಪ್ರದೇಶಗಳಲ್ಲಿ ಏನು ಪೋಲಾರ್ ಇದೆ, ಭೂಮಿ ಏನಿದೆ, ಈ ಧ್ರುವ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಆಕಾಶ ನಮಗೆ ಬೇರೆ ಬೇರೆ ಬಣ್ಣಗಳಿಂದ ಗೋಚರ ಆಗುತ್ತೆ. ಮೇಲ್ಗಡೆ ಆಕಾಶ, ಈಗ ಫಾರ್ ಎಕ್ಸಾಂಪಲ್ ಗಣಪತಿ ಹಬ್ಬದಾಗ ಲೈಟಿಂಗ್ ಹಾಕಿರ್ತೀರಿ ಗೊತ್ತಿರಿ, ಚಿಕ್ಕ ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಷೆದಾಗ ಪಕ್ಚಿಕ್ ಲೈಟ್ ಅಂತಾರೆ ಅದಕ್ಕೆ. ಯಾವುದು? ಪಕ್ಚಿಕ್ ಲೈಟ್, ಡಿಂಪಲ್ ಲೈಟ್ ಅಂತೇಳಿ ಕರಿತೀವಿ. ಸೊ ಆ ರೀತಿ ಇರ್ತಕ್ಕಂಥ ಲೈಟ್ಗಳನ್ನು ಹಾಕಿದಾಗ ಯಾವ ರೀತಿ ನಮಗೆ ಶೈನಿಂಗ್ ಆಗುತ್ತೋ, ಸೊ ಆ ರೀತಿ ಧ್ರುವ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ ಆಕಾಶ ಬೇರೆ ಬೇರೆ ಬಣ್ಣದಿಂದ ಗೋಚರ ಆಗುತ್ತೆ. ಸೊ ಇದನ್ನು ನಾವು ಎಂತ ಕರಿತೀವಿ ಅಂತಂದರೆ ಧ್ರುವ ಜ್ಯೋತಿ ಅಥವಾ ಅರೋರಾಸ್ ಅಂತೇಳಿ ಕರಿತೀವಿ. ಏನು ಕರಿತೀವಿ?
ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಧ್ರುವ ಪ್ರದೇಶದಲ್ಲಿ ಒಂದು ಉಷ್ಣಾಂಶ ಬಹಳ ಕಡಿಮೆ ಇರುತ್ತೆ. ಎರಡನೇದು ಅಯಾನು ಮಂಡಲದಲ್ಲಿ ಏನಾಗಿರ್ತೈತೆ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ಗಳು ಬಿಡುಗಡೆ ಆಗಿರ್ತವೆ, ಧನ ಮತ್ತು ಋಣ ಅಯಾನುಗಳು ಬಿಡುಗಡೆ ಹೊಂದಿರ್ತವೆ. ಸೊ ಎರಡೂ ಕಾರಣದಿಂದ ಬೆಳಕು ವಿವಿಧ ಬಣ್ಣಗಳಾಗಿ ಡಿವೈಡ್ ಆಗುತ್ತೆ. ನೋಡ್ರಿ, ಬೆಳಕು ರಚನೆಯಾಗಿರುವುದು 7 ಬಣ್ಣಗಳಿಂದ ಅಂತೇಳಿ ಕರಿತೀವಿ, ಹೌದಾ? ಕಾಮನ ಬಿಲ್ಲು ಕೇಳಿರ್ಬೋದು ನೀವು, ವಿಬ್ಜಿಆರ್. ಆ ಕಾಮನ ಬಿಲ್ಲಿನಲ್ಲಿ 7 ಬಣ್ಣಗಳಿದ್ದಾವೆ. ಆ 7 ಬಣ್ಣಗಳ ಕೂಡ್ಕೊಂಡು ಬಿಳಿ ಬಣ್ಣ ಆಗಿದೆ, ಬೆಳಕು ಉತ್ಪತ್ತಿಯಾಗಿದೆ ಅಂತೇಳಿ ಕರಿತೀವಿ. ಆದರೆ ಧ್ರುವ ಪ್ರದೇಶದಲ್ಲಿ ಸ್ಕ್ಯಾಟರ್ ಆಗುತ್ತೆ, ಸ್ಕ್ಯಾಟರ್ ಆಗ್ತಕ್ಕಂಥದ್ದು ಲೈಟ್ ಏನಾಗುತ್ತೆ, ಸ್ಕ್ಯಾಟರ್ ಆಗುತ್ತೆ, ಅಂದರೆ ಡಿವೈಡ್ ಆಗುತ್ತೆ. ಬೆಳಕು ಏನಾಗುತ್ತೆ, ಚದುರುತ್ತೆ. ಯಾವಾಗ ಬೆಳಕು ಚದುರುತ್ತೋ ಸೊ ಆವಾಗ ಬಣ್ಣಗಳೇನಾಗ್ತವೆ, ಸಪ್ರೇಟ್ ಆಗ್ತವೆ, ಬಣ್ಣಗಳು ಸಪ್ರೇಟ್ ಆಗ್ತವೆ. ಆ ಬಣ್ಣಗಳು ಸಪ್ರೇಟ್ ಆಗಿ ಇಲ್ಲೇನಾಗುತ್ತಪ್ಪ ಅಂತಂದರೆ ನಮಗೆ ಧ್ರುವ ಪ್ರದೇಶಗಳಲ್ಲಿ ನಮಗೆ ಬೇರೆ ಬೇರೆ ಬಣ್ಣಗಳಿಂದ ಆಕಾಶ ಗೋಚರ ಆಗುತ್ತೆ. ಅಪ್ಲಿಕೇಶನ್ ಬೇಸ್ ಮೇಲೆ ಪ್ರಶ್ನೆ ಕೇಳ್ತಾನೆ. ಧ್ರುವ ಪ್ರದೇಶಗಳಲ್ಲಿ ಅಷ್ಟೇ ಯಾಕೆ ಗೋಚರ ಆಗುತ್ತೆ ಅಂದರೆ ಅಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ, ಉಷ್ಣಾಂಶ ಕಡಿಮೆ ಇರುತ್ತೆ. ಸೊ ಅದೇ ರೀತಿ ಎಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೋ ಅಲ್ಲಿ ಬೆಳಕಿನ ಒಂದು ವಕ್ರೀಭವನ ಆಗಿರ್ಬೋದು ಅಥವಾ ಬೆಳಕಿನ ಚದುರುವಿಕೆಯ ಪರಿಣಾಮದಿಂದ ಏನಾಗುತ್ತೆ ಅಂತಂದರೆ ನಮಗೆ ಈ ಒಂದು ಬೇರೆ ಬೇರೆ ಬಣ್ಣಗಳು ಸ್ಪ್ಲಿಟ್ ಆಗಿ ನಮಗೆ ಅರೋರಾಗಳು ಕಂಡು ಬರ್ತವೆ ಅಂತಕ್ಕಂಥದ್ದು. ಸೊ ಹಾಗಾದರೆ ಎಕ್ಸಾಮಲ್ಲಿ ಭಾಳ ಸತಿ ಪ್ರಶ್ನೆಯನ್ನು ಕೇಳಿದಾನೆ, ಏನಂತಂದರೆ ಸರ್ ಉತ್ತರ ಧ್ರುವದಲ್ಲಿ, ಯಾವ ಧ್ರುವ? ಉತ್ತರ ಧ್ರುವದಲ್ಲಿ ಭೂಮಿ ಇದೆ ಅಂತಂದರೆ ಸೊ ಈ ಒಂದು ಧ್ರುವ ಪ್ರದೇಶದಲ್ಲಿ, ಈ ಉತ್ತರ ಧ್ರುವದಲ್ಲಿ ಕಂಡು ಬರತಕ್ಕಂಥ ಅರೋರಾವನ್ನು ಏನಂತ ಕರೀತಾರೆ ಅಂತ ಕೇಳ್ತಾನೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಪ್ರಶ್ನೆ. ಉತ್ತರ ಧ್ರುವದಲ್ಲಿ ಕಂಡು ಬರ್ತಕ್ಕಂಥ ಅರೋರಾವನ್ನು ಎಂತ ಕರೀತಾರ? ಎಸ್, ಅರೋರಾ ಬೋರಿಯಾಲಿಸ್, ಅರೋರಾ ಬೋರಿಯಾಲಿಸ್ ಅಂತೇಳಿ ಕರೀತಾರ. ಅರೋರಾ ಬೋರಿಯಾಲಿಸ್. ನೋಡಿ, ಉತ್ತರ ಧ್ರುವದಲ್ಲಿ ಕಂಡುಬರುವ ಅರೋರಾವನ್ನು ಅರೋರಾ ಬೋರಿಯಾಲಿಸ್ ಅಂತೇಳಿ ಕರೆದ್ರೆ, ದಕ್ಷಿಣ ಧ್ರುವದಲ್ಲಿ ಕಂಡುಬರುವ ಅರೋರಾವನ್ನು ಅರೋರಾ ಆಸ್ಟ್ರಾಲಿಸ್ ಅಂತೇಳಿ ಕರಿತೀವಿ. ಅರೋರಾ ಆಸ್ಟ್ರಾಲಿಸ್. ಓಕೆ, ನೋಡ್ರಿ, ಉತ್ತರ ಧ್ರುವದಲ್ಲಿ ಕಂಡು ಬರ್ತಕ್ಕಂತಹ ಅರೋನ ಬೆಳಕಿನ ಚದುರುವಿಕೆಯನ್ನು ಉತ್ತರ ಧ್ರುವದಲ್ಲಿ ಅರೋರಾ ಬೋರಿಯಾಲಿಸ್ ಅಂತೇಳಿ ಕರೆದ್ರೆ, ದಕ್ಷಿಣ ಧ್ರುವದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬೆಳಕಿನ ಒಂದು ವರ್ಣರಂಜಿತ ಬೆಳಕಿನ ಪ್ರಕ್ರಿಯೆಯನ್ನು ಅರೋರಾ ಆಸ್ಟ್ರಾಲಿಸ್ ಅಂತೇಳಿ ಕರಿತೀವಿ. ಇಲ್ಲಿ ದಕ್ಷಿಣ ಧ್ರುವದಲ್ಲಿ. ನಿಮ್ಗೆ ಈಸಿಯಾಗಿ ನೆನಪಿಡಲಿಕ್ಕೆ ಒಂದು ಟ್ರಿಕ್ಸ್ ಇರುತ್ತೆ ನೋಡ್ರಿ. ಈ ಆಸ್ಟ್ರಾಲಿಸ್, ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾದಲ್ಲಿದೆ, ದಕ್ಷಿಣದಲ್ಲಿದೆ. ಆಸ್ಟ್ರೇಲಿಯಾ ಐತಿ, ದಕ್ಷಿಣದಲ್ಲಿದೆ. ಸೊ ಆಸ್ಟ್ರೇಲಿಯಾ ದಕ್ಷಿಣದಲ್ಲಿದೆ ಅಂದರೆ ಅರೋರಾ, ದಕ್ಷಿಣದಲ್ಲಿರ್ತಕ್ಕಂಥ ಅರೋರಾವನ್ನು ಅರೋರಾ ಆಸ್ಟ್ರಾಲಿಸ್ ಅಂತೇಳಿ ಕರೀತಾರೆ. ಸೊ ಉತ್ತರದಲ್ಲಿರ್ತಕ್ಕಂಥ ಬೋರಿಯಾಲಿಸ್ ಅಂತೇಳಿ ಕರೀತಾರೆ. ಓಕೆ, ಸೊ ನೆನಪಿದೆ ಅಂತ ಕೊಡಿದ್ದೀನಿ. ಇದನ್ನು KPTCL ಎಕ್ಸಾಮಿಗೆ ಕೇಳಿದ್ದ ಲಾಸ್ಟ್ ಟೈಮಲ್ಲಿ, KPTCL ಎಕ್ಸಾಮಲ್ಲಿ ಕೇಳಿದ್ದ. ನೆನ್ಪಿಡ್ರಿ, KPTCL ನೋಟಿಫಿಕೇಶನ್ ಆಗಿದೆ. ಓಕೆನಾ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. KPTCL ಬರ್ತಕ್ಕಂತಹ ಜೂನಿಯರ್ ಅಸಿಸ್ಟೆಂಟ್ ಅಂತಕ್ಕಂಥ ಒಂದು ಒಳ್ಳೆಯ ಹುದ್ದೆಗಳು. ಓಕೆನಾ, ಇತ್ತೀಚೆಗೆ ಹಲವಾರು ಹುದ್ದೆಗಳು ನೋಟಿಫಿಕೇಶನ್ ಆಗ್ತಿದ್ದಾವೆ. ಈ KPTCL ಅಂತಕ್ಕಂಥದ್ದು ಬಹಳ ಚೆನ್ನಾಗಿರೋ ಒಂದು ಹುದ್ದೆ. ಓಕೆನಾ, ಒಂದೇ ಎಕ್ಸಾಮಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಒಂದೇ ಎಕ್ಸಾಮಲ್ಲಿ ಕ್ಲಿಕ್ ಆಗಿ ಬಹಳ ಬೇಗ ಜಾಬನ್ನು ತೆಗೆದುಕೊಳ್ಬೋದು. ಭಾಳ ಈಸಿ ಕ್ವಶನ್ ಪೇಪರ್. ಓಕೆನಾ, ಯಾರು ಹೆದರೋ ಅವಶ್ಯಕತೆ, ಕ್ವಶನ್ ಪೇಪರ್ ಭಾಳ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಸೊ ಅದ್ರ ಜೊತೆಗೇ ಯಾರು KPTCL ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ದೀರೋ ಸೊ ಅವರಿಗೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಿದ್ದಾವೆ. ಸೊ ಅಡ್ಮಿಷನ್ ಓಪನ್ ಆಗಿದೆ. ಇದೇ 15ರಂದು, ಈ ತಿಂಗಳ 15ನೇ ತಾರೀಕಿನಂದು ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾವುದಕ್ಕೆ? KPTCL ಪರ್ಪಸ್ಗೆ ಸಂಬಂಧಿಸಿದಂತೆ ಇದೇ 15ನೇ ತಾರೀಕಿನಂದು ಬ್ಯಾಚ್ ಪ್ರಾರಂಭ ಆಗುತ್ತಾ. ಸೊ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ, ಸೀಟ್ಸ್ ಲಿಮಿಟ್ ಇದ್ದಾವೆ. ಯಾರಿಗೆ ಇದು ಇರುತ್ತೋ ಸೊ ಅವ್ರು ಏನು ಮಾಡ್ಬೋದು, ಈ ಒಂದು ಇದನ್ನು ಸದುಪಯೋಗನ ಪಡಿಸ್ಕೊಳ್ಬೋದು. ಓಕೆ, ಆಫ್ಲೈನ್ ಬ್ಯಾಚಸ್ಗಳು ವಿಶ್ವದರ್ಶನ ಕರಿಯರ್ ಅಕಾಡೆಮಿಯಲ್ಲಿದೆ. ಸೊ ಅದು KPTCL ಸ್ಪೆಷಲ್ ಆಗಿದೆ. ಸೊ 2 ಮಂತ್ಸ್ ಕೋರ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೋಡಿ, ನೀವು ಯಾರಿಗೂ ಅವಶ್ಯಕತೆ ಇದೆಯೋ ಅವರು ವಿಶ್ವದರ್ಶನ ಕರಿಯರ್ ಅಕಾಡೆಮಿ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾರಿಫೈ ಮಾಡ್ಕೋಬೋದು. ಓಕೆ, ಸೊ ಆದರೆ ಬಹಳ ಈಸಿ ಎಕ್ಸಾಮ್ ಇದು, ಗೊತ್ತಿಲ್ಲ ನಿಮಗೆ. ಸ್ವಲ್ಪ ನೀವೇನಾರು ಎಫರ್ಟ್ ಹಾಕಿದ್ರು ಕೂಡ ಭಾಳ ಬೇಗ ಕ್ಲಿಕ್ ಆಗ್ತೀರಿ.
ಸೊ ಬೇಗ ಜಾಬನ್ನು ತೆಗೆದುಕೊಳ್ತಾರೆ, ಹೌದಾ ತಾನೆ? ಸೊ ಯಾರಿಗೆ ಬೇಗ ಜಾಬ್ ಬೇಕೋ ಅವರು ಇದನ್ನು ಯುಟಿಲೈಸ್ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ KPT ಎಕ್ಸಾಮಲ್ಲಿ ಇದರ ಬಗ್ಗೆ ಪ್ರಶ್ನೆ ಕೇಳಿದ್ದ. ಉತ್ತರದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಅರೋರಾವನ್ನು ಏನಂತ ಹೇಳಿ ಕರೀತಾರೆ ಅಂತ ಕೇಳ್ತಿದ್ದ. ಅದು ಅರೋರಾ ಬೋರಿಯಾಲಿಸ್ ಅಂತ ಹೇಳಿ ಕರಿತೀವಿ, ಅರೋರಾ ಬೋರಿಯಾಲಿಸ್ ಅಂತ ಹೇಳಿ ಕರಿತೀವಿ ಅಂತಕ್ಕಂಥದ್ದು. ಅದೇ ರೀತಿ ದಕ್ಷಿಣದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಅರೋರಾವನ್ನು ಅರೋರಾ ಆಸ್ಟ್ರಾಲಿಸ್ ಅಂತ ಹೇಳಿ ಕರಿತೀವಿ. ಏನು ಕರಿತೀವಿ? ಅರೋರಾ ಆಸ್ಟ್ರಾಲಿಸ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ ನೋಡ್ರಿ, ವಾಯುಮಂಡಲದ ಬಂದಾಗ ವಾಯುಮಂಡಲದ ಸ್ತರಗಳ ಬಗ್ಗೆ ಬಹಳ ಸತಿ ಪ್ರಶ್ನೆಗಳು ಬಂದಿದ್ದಾವೆ, ಹೌದಾ? ಟ್ರೋಪೋಸ್ಪಿಯರ್ಲ ಏನಾಗುತ್ತೆ, ಸ್ಟಾಟೋಸ್ಪಿಯರ್ಲ ಏನಾಗುತ್ತೆ, ಮಿಸೋಸ್ಪಿಯರ್ಲ ಏನಾಗುತ್ತೆ, ಥರ್ಮೋಸ್ಪಿಯರ್ ಅಥವಾ ಅಯೋನೋಸ್ಪಿಯರ್ಲ ಏನಾಗುತ್ತೆ, ಅರೋರಾಗಳಲ್ಲಿ ಕಂಡು ಬರ್ತವೆ. ಸೊ ಅದಕ್ಕೆ ಅಯಾನು ಮಂಡಲ ಅಂತ ಹೇಳಿ ಕರೀತಾರ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಒಂದು ಸೆಕೆಂಡ್ ಗ್ಲಾನ್ಸ್ ಮಾಡಿಬಿಡ್ತೀನಿ ನಿಮಗೆ. ಏನಂತಂದರೆ, ಸೊ ಅಯಾನು ಮಂಡಲವನ್ನು ಏನಂತ ಕರೀತಾರೆ ಅಂತಂದರೆ, ಅಯಾನು ಮಂಡಲವನ್ನು ಸೊ ಏನಂತ ಕರೀತಾರೆ? ಥರ್ಮೋಸ್ಪಿಯರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಥರ್ಮೋಸ್ಪಿಯರ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ಇಲ್ಲಿ ಋಣ ಮತ್ತು ಧನ ಅಯಾನುಗಳು ಕಂಡುಬರೋ ಕಾರಣಕ್ಕೋಸ್ಕರ ಇದನ್ನು ಅಯಾನು ಮಂಡಲ ಅಂತ ಹೇಳಿ ಕರಿತೀವಿ. ಇದು ವಾಯುಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರತಕ್ಕಂಥ ವಲಯ, ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರತಕ್ಕಂಥ. ಕೋಲ್ಡ್ ಝೋನ್ ಯಾವುದಪ್ಪ ಅಂತಂದರೆ ಮಿಸೋಸ್ಪಿಯರ್, ಮಧ್ಯಮಂಡಲ ಕೋಲ್ಡ್ ಝೋನ್. ಆದರೆ ಸೊ ಟೆಂಪರೇಚರ್ ಅತಿ ಹೆಚ್ಚಾಗಿ ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಅದು ಥರ್ಮೋಸ್ಪಿಯರ್ ಅಥವಾ ಅಯಾನೋಸ್ಪಿಯರ್, ಉಷ್ಣತಾ ಮಂಡಲ ಅಥವಾ ಅಯಾನು ಮಂಡಲ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮಗೆ ಇದನ್ನೆಲ್ಲ ರೇಡಿಯೋ ತರಂಗಗಳನ್ನು ಹೊರಸೂಸ್ತಕ್ಕಂಥ ಒಂದು ವಲಯ, ರೇಡಿಯೋ ವಿಕಿರಣಗಳಿದ್ದಾವೆ, ರೇಡಿಯೋ ತರಂಗಗಳಿದ್ದಾವೆ. ನೋಡಿರಿ, ಯಾವುದೇ ಒಂದು ಸಂಪರ್ಕ ಸಾಧನಗಳಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಗೂಡ್ಸ್ಗಳೇನಿದಾವೋ, ಸೊ ಅತಿ ಹೆಚ್ಚಾಗಿ ಯಾವುದರಿಂದ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತಂದರೆ ರೇಡಿಯೋ ತರಂಗಗಳಿಂದ ಕಾರ್ಯನಿರ್ವಹಿಸ್ತದೆ. ಆ ರೇಡಿಯೋ ತರಂಗಗಳನ್ನು ಹೊರಸೂಸ್ತಕ್ಕಂಥ ಒಂದು ವಲಯ ಯಾವುದಪ್ಪ ಅಂತಂದರೆ ಅದು ಅಯಾನು ಮಂಡಲ ಅಂಥೇಳಿ ಕರಿತೀವಿ. ಯಾವುದೇ ಅಯಾನು ಮಂಡಲ ಅಂಥೇಳಿ ಕರಿತೀವಿ. ಇನ್ನು ಈ ಒಂದು ವಲಯದಲ್ಲಿ ನಮಗೆ ವಿಕಿರಣಗಳು ಹೊರಸೂಸೋದ್ರಿಂದ ಅದ್ರ ಜೊತೆಗೇ ಇದು ಏನಪ್ಪ ಅಂತಂದರೆ ಈ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅರೋರಾಗಳು ಕಂಡು ಬರ್ತವೆ. ಯಾವ ಕಂಡು ಬರ್ತವೆ ರೀ? ಅರೋರಾಗಳು. ಈ ಅರೋರಾಗಳು ಎಲ್ಲಿ ಕಂಡು ಬರ್ತವೆ ಅಂತಂದರೆ ಧ್ರುವ ಪ್ರದೇಶಗಳಲ್ಲಿ ಕಂಡು ಬರ್ತವೆ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಈ ಧ್ರುವ ಪ್ರದೇಶಗಳಲ್ಲಿ ಕಂಡು ಬರೋ ಕಾರಣಕ್ಕೋಸ್ಕರ ನೋಡೋಣ, ಧ್ರುವ ಜ್ಯೋತಿ ಅಂದರೆ ಧ್ರುವ ಪ್ರದೇಶದಲ್ಲಿ ಒಂದು ಜ್ಯೋತಿ ಅಂದರೆ ದೀಪ ಬೆಳಗಿದ ಹಾಗೆ ಗೋಚರ ಆಗ್ತವೆ, ವಿವಿಧ ಬಣ್ಣಗಳಲ್ಲಿ ಗೋಚರ ಆಗುತ್ತೆ. ಹೀಗಾಗಿ ಅದನ್ನು ಧ್ರುವ ಜ್ಯೋತಿ ಅಂಥೇಳಿ ಕರೀತಾರೆ, ಅರೋರಾಸ್ ಅಂತೇಳಿ ಕರೀತಾರೆ. ಉತ್ತರ ಧ್ರುವದಲ್ಲಿ ಕಂಡು ಬರ್ತಕ್ಕಂಥ ಧ್ರುವ ಜ್ಯೋತಿಯನ್ನು ಅರೋರಾ ಬೋರಿಯಾಲಿಸ್ ಅಂತ ಹೇಳಿ ಕರೆದ್ರೆ, ದಕ್ಷಿಣ ಧ್ರುವದಲ್ಲಿ ಕಂಡು ಬರ್ತಕ್ಕಂಥ ಧ್ರುವ ಜ್ಯೋತಿಯನ್ನು ಅರೋರಾ ಆಸ್ಟ್ರಾಲಿಸ್ ಅಂತ ಹೇಳಿ ಕರೀತಾರೆ. ಏನು ಕರೀತಾರೆ? ಅರೋರಾ ಆಸ್ಟ್ರಾಲಿಸ್ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಅಯಾನು ಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳು ಅಂತ ಹೇಳಿ ಕರಿತೀವಿ. ಅಯಾನು ಮಂಡಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು. ಇನ್ನು ನಮ್ಗೆ ಗೊತ್ತಾಯಿತು, ಥರ್ಮೋಸ್ಪಿಯರ್ ಗೊತ್ತಾಯಿತು, ಮಿಸೋಸ್ಪಿಯರ್ ಗೊತ್ತಾಯಿತು. ನೆಕ್ಸ್ಟು ಎಕ್ಸೋಸ್ಪಿಯರ್ ಅಂತೇಳಿ ಕರಿತೀವಿ. ಯಾವುದ್ರಿ? ಎಕ್ಸೋಸ್ಪಿಯರ್, ಬಾಹ್ಯಮಂಡಲ. ಎಕ್ಸೋಸ್ಪಿಯರ್ ಅಥವಾ ಬಾಹ್ಯಮಂಡಲ ಇದು ಥರ್ಮೋಸ್ಪಿಯರ್ನ ನಂತರ ಸುಮಾರು 400 ಕಿಲೋಮೀಟರ್ನ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದು ವಲಯವನ್ನು, ಕಂಪ್ಲೀಟ್ ವಾಯುಮಂಡಲವನ್ನು ಅಂತ ಕರಿತೀವಿ ನಾವು ಎಕ್ಸೋಸ್ಪಿಯರ್ ಅಥವಾ ಬಾಹ್ಯಮಂಡಲ ಅಂಥೇಳಿ ಕರಿತೀವಿ. ಎಕ್ಸೋಸ್ಪಿಯರ್ ಅಥವಾ ಬಾಹ್ಯಮಂಡಲ ಅಂತೇಳಿ ಕರಿತೀವಿ. ಇಲ್ಲಿ ಥರ್ಮೋಸ್ಪಿಯರ್ ನಂತರ ಏನಾಗ್ತಾ ಹೋಗುತ್ತೆ? ಉಷ್ಣಾಂಶ ಅಧಿಕ ಆಗ್ತಾ ಹೋಗುತ್ತೆ. ಓಕೆನಾ? ಏನಾಗ್ತಾ ಹೋಗ್ತಾರೆ? ಥರ್ಮೋಸ್ಪಿಯರ್ನ ನಂತರ ಅಂದರೆ ಥರ್ಮೋಸ್ಪಿಯರ್ನಿಂದ ಉಷ್ಣತಾ ಮಂಡಲದಿಂದ ಕಂಪ್ಲೀಟ್ ಎಕ್ಸೋಸ್ಪಿಯರ್ ಏನಿದೆ ಆ ಎಕ್ಸೋಸ್ಪಿಯರ್ಲೆಲ್ಲೂ ಕೂಡ ಏನಾಗ್ತಾ ಹೋಗ್ತೈತ್ರಿ? ಉಷ್ಣಾಂಶ ಅಧಿಕ ಆಗ್ತಾ ಹೋಗ್ತೈತಿ. ಸೊ ಈ ಒಂದು ಎಕ್ಸೋಸ್ಪಿಯರ್ ಏನಿದೆ, ಬಾಹ್ಯಮಂಡಲ ಏನಿದೆ, ಯಾವ ವಲಯ? ಬಾಹ್ಯಮಂಡಲ. ಈ ಬಾಹ್ಯಮಂಡಲ ಏನಿದೆ, ಈ ಬಾಹ್ಯಮಂಡಲದಲ್ಲಿ ನಮಗೆ ಏನು ಕಂಡು ಬರ್ತವೆ ಅಂತಂದರೆ ಇಲ್ಲಿ ಸ್ಪೇಸ್ ಸ್ಟೇಷನ್ ಅಂತೇಳಿ ಕರಿತೀವಿ. ಶಟಲ್ಗಳು, ಸ್ಪೇಸ್ ಶಟಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಸ್ಪೇಸ್ ಬಗ್ಗೆ ಗೊತ್ತಿರಬೇಕು ನಿಮಗೆ, ಬಾಹ್ಯಾಕಾಶ ಅಂಥೇಳಿ ಕರಿತೀವಿ. ಈಗ ಉಪಗ್ರಹಗಳನ್ನು ಉಡಾವಣೆ ಮಾಡ್ತಾರೆ. ಸೊ ಉಪಗ್ರಹದ ಕಕ್ಷೆಗಳೇ ಬೇರೆ ಆಗಿರ್ತವೆ. ಬಹಳ ಜನ ಪ್ರಶ್ನೆ ಕೇಳ್ತಾರೆ ನಮಗೆ, ಉಪಗ್ರಹದ ಕಕ್ಷೆಗಳು. ಸೊ ಉಪಗ್ರಹದ ಕಕ್ಷೆಗಳು ಬೇರೆ ಬರ್ತವೆ ಸರ್. ಭಾಳಷ್ಟು ಜನ ಪ್ರಶ್ನೆ ಕೇಳಿದ್ರೆ, ಸರ್ ಉಪಗ್ರಹದ ಕಕ್ಷೆಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ? ಉಪಗ್ರಹದ ಕಕ್ಷೆಗಳು ಸ್ಟಾಟೋಸ್ಪಿಯರಿಂದ ಪ್ರಾರಂಭ ಆಗ್ತವೆ, ಗೊತ್ತಿರಲಿ ನಿಮಗೆ. ಲೋ ಅರ್ತ್ ಆರ್ಬಿಟ್, ಮಿಡಲ್ ಅರ್ತ್ ಆರ್ಬಿಟ್, ನಿಯರ್ ಅರ್ತ್ ಆರ್ಬಿಟ್, ಓಕೆನಾ? ಸೊ ಜಿಯೋ ಸಿಂಕ್ರೋನಸ್ ಅಥವಾ ಸನ್ ಸಿಂಕ್ರೋನಸ್ ಆರ್ಬಿಟ್, ಈ ರೀತಿ ಆರ್ಬಿಟ್ಗಳು ಬರ್ತವೆ. ಓಕೆನಾ? ಭೂ ಹತ್ತಿರ ಕಕ್ಷೆ, ಭೂ ನೀಚ ಕಕ್ಷೆ, ಮಧ್ಯ ಕಕ್ಷೆ, ನೆಕ್ಸ್ಟು ಸೂರ್ಯ ಕೇಂದ್ರಿತ ಅಥವಾ ಸೂರ್ಯ ಸಮ್ಮಿಳಿತ ಕಕ್ಷೆ ಅಂತೇಳಿ ಕರಿತೀವಿ, ಸನ್ ಸಿಂಕ್ರೋನಸ್ ಆರ್ಬಿಟ್. ಈ ರೀತಿ ಒಂದೊಂದು ಉಪಗ್ರಹಗಳು, ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್ ಉಪಗ್ರಹ ಬೇರೆ ಕಡೆ ಇರ್ತವೆ, ಆಮೇಲೆ ಪ್ರಾಯೋಗಿಕ ಉಪಗ್ರಹಗಳು ಬೇರೆ ಕಡೆ ಇರ್ತವೆ, ಕೆಲವೊಂದಿಷ್ಟು ದೂರ ಸಂವೇದಿ ಉಪಗ್ರಹಗಳು, ಸೊ ಅವು ಬೇರೆ ಕಡೆ ಇರ್ತವೆ. ಸೊ ಈ ರೀತಿ ಏನಾಗ್ತಾ ಹೋಗ್ತೈತಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಉಪಗ್ರಹಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಆದರೆ ಸೊ ಅತಿ ಹೆಚ್ಚಿನ ದೂರ ಸಂವೇದಿ ಉಪಗ್ರಹಗಳು, ಯಾವ ಉಪಗ್ರಹಗಳು?
ದೂರ ಸಂವೇದಿ, ಹೆಸರಲ್ಲೇ ಇದೆ, ದೂರ ಸಂವೇದಿ ಉಪಗ್ರಹಗಳು ಅಂತೇಳಿ ಕರಿತೀವಿ. ಓಕೆನಾ. ದೂರ ಸಂವೇದಿ ಅಂತಂದರೆ ಫಾರ್ ಎಕ್ಸಾಂಪಲ್ ದೂರ ಇಟ್ಟುಕೊಂಡು ಭೂಮಿಯನ್ನು ಅಬ್ಸರ್ವ್ ಮಾಡೋದು, ದೂರ ಇಟ್ಕೊಂಡು ಭೂಮಿಯನ್ನು ಅಬ್ಸರ್ವ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಭೂಮಿ ಇದೆ ಅಂತಂದರೆ ಈ ತುಂಬ ದೂರದಲ್ಲಿ ಒಂದು ಶಟಲನ್ನು ಸ್ಥಾಪನೆ ಮಾಡೋದು. ಸೊ ಈ ಶಟಲ್ಗಳು ಏನಾಗ್ತಾವೆ ಅಂತಂದರೆ ಸ್ಯಾಟಲೈಟ್ಗಳು, ಈ ಸ್ಯಾಟಲೈಟ್ಗಳು ಕಂಪ್ಲೀಟ್ ಭೂಮಿಯನ್ನು ಕವರ್ ಮಾಡ್ತವೆ. ಓಕೆ. ಸೊ ಕಂಪ್ಲೀಟ್ ಭೂಮಿಯನ್ನು ಕವರ್ ಮಾಡ್ತವೆ, ಎಷ್ಟು ದೂರ ಹೋಗುತ್ತೋ ಅಷ್ಟು ಭೂಮಿ ಕವರ್ ಆಗುತ್ತೆ. ಸೊ ಹೀಗಾಗಿ ಅತಿ ಹೆಚ್ಚಿನ ದೂರ ಸಂವೇದಿ ಉಪಗ್ರಹಗಳು ಬಾಹ್ಯ ಮಂಡಲದಲ್ಲಿ ನಮಗೆ ಸ್ಥಾಪಿತ ಆಗ್ತವೆ. ನೋಡಿರಿ, ಬರೀ ಉಪಗ್ರಹಗಳು ಅಂತ ಕೇಳಿದಾಗ ಇವೆಲ್ಲ ಸ್ಥರಗಳು ಬರ್ತವೆ, ಆದರೆ ದೂರ ಸಂವೇದಿ ಉಪಗ್ರಹಗಳಿಗೆ ಅತ್ಯಂತ ಅನುಕೂಲಕರವಾದ ವಲಯ ಯಾವುದಪ್ಪ ಅಂತಂದರೆ ಬಾಹ್ಯಮಂಡಲ. ಯಾವುದ್ರಿ? ಬಾಹ್ಯಮಂಡಲ, ದೂರ ಸಂವೇದಿ ಉಪಗ್ರಹ. ಫಾರ್ ಎಕ್ಸಾಂಪಲ್ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತೇಳಿ ಕರಿತೀವಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಂತೇಳಿ ಕರಿತೀವಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಂತೇಳಿ ಕರಿತೀವಿ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಈ ಏನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದೆ ಅದು ಭೂಮಿಯ ಕಡೆ ಬರ್ತಾ ಇದೆ ಅಂತ ಮೊನ್ನೆ ಒಂದು ನ್ಯೂಸ್ ಪೇಪರಲ್ಲಿ ನೋಡಿದ್ವಿ. ಅದು ಯಾರು ರಷ್ಯಾದವ್ರು ಏನು ಹೇಳಿದ್ದಾರೆ ಅಂತಂದರೆ, ರಷ್ಯಾದ ವಿಜ್ಞಾನಿಗಳು, ನೋಡಿರಿ ಮತ್ತೆ ಹೊಳ್ಳಿ ರಷ್ಯಾಗೆ ಬರ್ತೀವಿ ನಾವು. ಓಕೆ. ಆ ರಷ್ಯಾದ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಾರೆ, ಅಂತಾರಾಷ್ಟ್ರೀಯ ಒಂದು ಬಾಹ್ಯಾಕಾಶ ನಿಲ್ದಾಣ ಏನಿದೆ ಆ ನಿಲ್ದಾಣ ಭಾರತ ಮತ್ತು ಚೀನಾದ ಮೇಲೆ ಬೀಳುತ್ತೆ. ನೋಡಿರಿ, ಭಾರತ ಮತ್ತು ಚೀನಾದ ಮೇಲೆ ಬೀಳುತ್ತೆ. ಅಬ್ಬಾ, ಬಿದ್ದರೆ ಹೆಂಗ್ರಿ ಸರ? ಹೌದಲ್ಲ, ನಿಮ್ಮ ಪ್ರಶ್ನೆ ಹುಟ್ಟಾಕ್ಬೋದು, ಬಿದ್ದರೆ ಹೆಂಗೈತಿ ಹಿಡ್ಕೊಂಡು ನಿಂದಿರೋದು, ಹೌದಾ? ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆದರೆ ಸೊ ಬೀಳುತ್ತೆ ಅಂತ ಯಾರು ಹೇಳಿದ್ದಾರೆ? ರಷ್ಯಾದವ್ರು ಹೇಳಿದ್ದಾರೆ, ರಷ್ಯಾದ ವಿಜ್ಞಾನಿಗಳು. ಹಾಗಾದರೆ ಎಲ್ಲಿಂದ ಬೀಳುತ್ತೆ ಸರ್ ಅಂತಂದ್ರೆ ಅದು ಎಕ್ಸೋಸ್ಫಿಯರ್, ಬಾಹ್ಯ ಮಂಡಲದಲ್ಲಿ ಇದೆ ಅಟ್ ಪ್ರೆಸೆಂಟ್, ಅಲ್ಲಿಂದ ಭೂಮಿಯ ಕಡೆಗೆ ಬರ್ತೈತಿ. ಓಕೆ. ನೋಡಿರಿ, ಸೊ ಅಂತಾರಾಷ್ಟ್ರೀಯ ಒಂದು ಬಾಹ್ಯಾಕಾಶ ನಿಲ್ದಾಣ ಆಗಿರ್ಬೋದು ಅಥವಾ ದೂರ ಸಂವೇದಿ ಉಪಗ್ರಹಗಳಾಗಿರ್ಬೋದು. ಇನ್ನೊಂದು ಬರುತ್ತೆ ಸ್ಪೇಸ್ ಶಟಲ್ ಅಂತೇಳಿ ಕರಿತೀವಿ, ಸ್ಪೇಸ್ ಶಟಲ್ ಅಂತೇಳಿ ಕರಿತೀವಿ. ಏನು ಸರ್ ಸ್ಪೇಸ್ ಶಟಲ್ ಅಂತಂದರೆ? ಎಸ್, ವ್ಯೋಮ ನೌಕೆಗಳು ಅಂತೇಳಿ ಕರಿತೀವಿ. ವ್ಯೋಮ ನೌಕೆಗಳು ಈ ವ್ಯೋಮ ನೌಕೆಗಳು ಎಲ್ಲಿ ತನಕ ಪ್ರಯಾಣವನ್ನು ಬೆಳೆಸ್ತವೆ ಅಂತಂದರೆ ಬಾಹ್ಯ ಮಂಡಲದವರೆಗೂ ಪ್ರಯಾಣವನ್ನು ಬೆಳೆಸ್ತವೆ. ಏನು ಸರ್ ವ್ಯೋಮ ನೌಕೆ ಅಂತಂದರೆ? ವ್ಯೋಮ ನೌಕೆ ಅಂತಂದರೆ ಮಾನವನನ್ನು ಹೊತ್ತುಕೊಂಡು ಬಾಹ್ಯಾಕಾಶಕ್ಕೆ ಒಯ್ಯುವ ಒಂದು ರಾಕೆಟ್ ಅಥವಾ ವಿಮಾನ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಇಲ್ಲೊಂದು ಚಿತ್ರದಲ್ಲಿದೆ. ಓಕೆ. ಸೊ ಏನು ಚಿತ್ರದಲ್ಲಿದೆ ಅಂತಂದರೆ ಇಲ್ಲಿದೆ ನೋಡಿ, ಸ್ಪೇಸ್ ಶಿಪ್ ಅಂತೇಳಿ ಕರಿತೀವಿ, ಸ್ಪೇಸ್ ಶಟಲ್ ಅಂತೇಳಿ ಕರಿತೀವಿ ಅದಕ್ಕೆ ನಾವು. ಓಕೆ. ಸೊ ಈ ರೀತಿ ಒಂದು ವಿಮಾನದ ಟೈಪ್ ಇರುತ್ತೆ. ಆ ವಿಮಾನದ ಟೈಪ್ ಇರತಕ್ಕಂತಹ ಒಂದು ಬಾಹ್ಯಾಕಾಶದಲ್ಲಿ ಅಥವಾ ಒಂದು ಆ ವಿಮಾನದಲ್ಲಿ ಏನಾಗ್ತಂದರೆ ಮಾನವನ್ನ ಕೂಡಿಸ್ತಾರೆ, ಮಾನವನ್ನ ಕೂಡಿಸಿ ಬಾಹ್ಯಾಕಾಶಕ್ಕೆ ಕಳಿಸ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಹೋಗಿದ್ದು ನೋಡಿರಿ. ಓಕೆನಾ. ಸುನಿತಾ ವಿಲಿಯಮ್ಸ್ ಆಗಿರ್ಬೋದು, ನೆಕ್ಸ್ಟು ಯಾರಪ್ಪ ಅಂತಂದರೆ ಕಲ್ಪನಾ ಚಾವ್ಲಾ ಆಗಿರ್ಬೋದು. ಸೊ ಹಲವಾರು ಜನ ಏನು ಮಾಡಿದ್ದಾರೆ ಅಂತಂದರೆ ಬಾಹ್ಯಾಕಾಶಕ್ಕೆ ಯಾನವನ್ನು ಪ್ರಯಾಣ ಮಾಡಿದ್ದಾರೆ. ಆ ಬಾಹ್ಯಾಕಾಶಕ್ಕೆ ಹೋಗಿರ್ತಕ್ಕಂಥವ್ರು ಯಾವುದ್ರಲ್ಲಿ ಹೋಗ್ತಾರೆ ಅಂತಂದರೆ ಈ ಒಂದು ಸ್ಪೇಸ್ ಶಟಲಲ್ಲಿ ಹೋಗ್ತಾರೆ, ಅಥವಾ ನಾವೆಂತ ಕರೀತೀವಿ ವ್ಯೋಮ ನೌಕೆಗಳು ಅಂತೇಳಿ ಕರಿತೀವಿ. ಮಾನವನ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕೆಲವೊಂದಿಷ್ಟು ವಿಮಾನಗಳು. ಅವು ಕೂಡ ಎಲ್ಲಿ ಕಂಡು ಬರ್ತವೆ ಅಂದರೆ ಎಲ್ಲಿವರೆಗೂ ನಮಗೆ ಇದು ಆಗ್ತಾವಪ್ಪ ಅಂತಂದರೆ ಅದು ಬಾಹ್ಯ ಮಂಡಲದವರೆಗೂ ಕಂಡು ಬರ್ತಕ್ಕಂಥದ್ದು. ಓಕೆ. ಸೊ ಈ ಬಾಹ್ಯ ಮಂಡಲದಲ್ಲಿ ಒಂದು ತೆಳುವಾದ ಪದರಿದೆ ಮೇಲ್ಭಾಗದಲ್ಲಿ, ಬಾಹ್ಯ ಮಂಡಲದ ಮೇಲ್ಭಾಗದ ಒಂದು ತಿಂದಾಗಿರ್ತಕ್ಕಂಥ ಒಂದು ಲೇಯರ್ ಇದೆ. ಆ ಲೇಯರನ್ನು ಏನಂತ ಕರೀತಾರೆ ಅಂದರೆ ಮ್ಯಾಗ್ನೆಟೋಸ್ಪಿಯರ್ ಅಂತೇಳಿ ಕರೀತಾರೆ. ಏನು ಕರೀತಾರೆ? ಮ್ಯಾಗ್ನೆಟೋಸ್ಪಿಯರ್ ಅಂತೇಳಿ ಕರೀತಾರೆ. ಮ್ಯಾಗ್ನೆಟೋಸ್ಪಿಯರ್ ಅಥವಾ ಕಾಂತೀಯ ವಲಯ, ಕಾಂತೀಯ ಮಂಡಲ ಅಂತೇಳಿ ಕರಿತೀವಿ. ಮ್ಯಾಗ್ನೆಟೋಸ್ಪಿಯರ್ ಅಥವಾ ಕಾಂತೀಯ ಮಂಡಲ ಎಲ್ಲಿ ಕಂಡು ಬರ್ತಿದ್ದು? ಬಾಹ್ಯಾಕಾಶ ಅಥವಾ ಬಾಹ್ಯ ಮಂಡಲದ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂತಹ ಒಂದು ತೆಳುವಾದ ಪದರು. ಓಕೆ. ಸೊ ಇಲ್ಲಿ ಬಾಹ್ಯಮಂಡಲದಲ್ಲಿ ಕಂಡು ಬರ್ತಕ್ಕಂತಹ ಒಂದು ತೆಳುವಾದ ಪದರವನ್ನು ಕಾಂತೀಯ ಮಂಡಲ ಅಥವಾ ಮ್ಯಾಗ್ನೆಟೋಸ್ಪಿಯರ್ ಅಂತ ಹೇಳಿ ಕರಿತೀವಿ. ಕಾಂತೀಯ ಮಂಡಲ ಅಥವಾ ಮ್ಯಾಗ್ನೆಟೋಸ್ಪಿಯರ್. ಸರ್ ಇದೇನು ಮಾಡುತ್ತೆ ಅಂತಂದರೆ, ಮೊನ್ನೆ ಒಂದು ಯಾರೋ ಪ್ರಶ್ನೆ ಕೇಳಿದರು, ಸರ್ ಭೂಮಿಯಿಂದ ಮೇಲಕ್ಕೆ ಹೋದಂತೆ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಗುತ್ತೆ. ಅಬ್ಸರ್ವ್ ಮಾಡಿರಿ ಪ್ರಶ್ನೆ, ಭೂಮಿಯಿಂದ ಮೇಲಕ್ಕೆ ಹೋದಂತೆ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಗ್ತಾ ಬರ್ತೈತಿ. ಹಾಗಾದರೆ ಸರ್ ಬಾಹ್ಯಾಕಾಶದಲ್ಲಿ ಏನಿಲ್ಲ, ಗುರುತ್ವಾಕರ್ಷಣ ಶಕ್ತಿ ಇಲ್ಲ. ಆದರೆ ಚಂದ್ರ ಯಾವುದರ ಪರಿಣಾಮದಿಂದ ಭೂಮಿಯನ್ನು ಸುತ್ತಾ ಇದ್ದಾನೆ? ಹೌದಾನೆ? ಪ್ರಶ್ನೆ ಮೂಡಿರ್ಬೋದು ನಿಮಗೆ. ಭೂಮಿ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಗುತ್ತೆ, ಹಾಗಾದ್ರೆ ಚಂದ್ರ ಕಡೆ ಹೋದಂತೆ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಆಗ್ಬೇಕಾನೆ. ಬಟ್ ಹಾಗಾದ್ರೆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಅಲ್ಲಿಗೆ ಹೆಂಗೆ ಹೋಗುತ್ತಾ? ಅದು ಎಲ್ಲಿಂದ ಹೋಗುತ್ತೆ ಅಂತಂದರೆ ಈ ಒಂದು ಮ್ಯಾಗ್ನೆಟೋಸ್ಪಿಯರಿಂದ, ಕಾಂತೀಯ ಮಂಡಲದಿಂದ
ಕಾಂತೀಯ ಮಂಡಲದಿಂದ ಏನಾಗುತ್ತಾ ಚಂದ್ರನಿಗೆ ಒಂದು ಗುರುತ್ವ ಅಲೆಗಳು ಮೂಡ್ತವೆ. ಆ ಗುರುತ್ವ ಅಲೆಗಳನ್ನು ಹೊರಸೂಸ್ತಕ್ಕಂತಹ ಒಂದು ಮಂಡಲ ಈ ಒಂದು ಕಾಂತೀಯ ಮಂಡಲ ಅಥವಾ ಮ್ಯಾಗ್ನೆಟೋಸ್ಫಿಯರ್ ಅಂತ ಹೇಳಿ ಕರಿತೀವಿ. ಅದರ ಪರಿಣಾಮದಿಂದ ಚಂದ್ರ ಯಾರ ಸುತ್ತ ಭೂಮಿಯ ಸುತ್ತ ಇದ್ದಾನೆ ನೋಡಿ. ಸೊ ಭೂಮಿಯನ್ನು ಆವರಿಸಿರ್ತಕ್ಕಂತಹ ಒಂದು ಹೊದಿಕೆ ಇದೆ. ಸೊ ಅದರ ಕಂಪ್ಲೀಟ್ ಮೇಲ್ಭಾಗದಲ್ಲಿ ಒಂದು ತೆಳುವಾಗಿರ್ತಕ್ಕಂತಹ ಒಂದು ಮ್ಯಾಗ್ನೆಟೋಸ್ಫಿಯರ್ ಇದೆ, ಕಾಂತೀಯ ಮಂಡಲ ಇದೆ. ಆ ಕಾಂತೀಯ ಮಂಡಲದಿಂದ ಏನಾಗ್ತಪ್ಪ ಅಂತಂದರೆ ಕಾಂತೀಯ ಒಂದು ಅಥವಾ ಗುರುತ್ವ ಅಲೆಗಳು ಹೊರಹೊಮ್ಮುತ್ತವೆ, ಗ್ರಾವಿಟೇಷನ್ ವೇವ್ಸ್ಗಳು ಹೊರಹೊಮ್ಮುತ್ತವೆ. ಆ ಗ್ರಾವಿಟೇಷನ್ ಅಲೆಗಳ ಒಂದು ಪರಿಣಾಮದಿಂದ ಏನಾಗುತ್ತಪ್ಪ ಅಂತಂದರೆ ಚಂದ್ರ ಆಗಿರ್ಬೋದು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟು ಸುತ್ತಿರ್ತಕ್ಕಂಥದ್ದನ್ನು ಕಾಣ್ತೀವಿ ಅಂತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ವಾಯುಮಂಡಲಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳು ಅಂಥೇಳಿ ಕರಿತೀವಿ. ನೋಡಿ ಸ್ನೇಹಿತರೆ, ಸೊ ಇಲ್ಲಿ ನಮಗೆ ಇದು ಅರ್ಥ ಆದರೆ ಮಾತ್ರ ವಾಯುಮಂಡಲದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳೇ ಬೇರೆ ಆಗಿರ್ತವೆ. ನೆನಪಿಟ್ಕೊಡ್ರಿ, ಭೂಮಿ ಆಳಕ್ಕೆ ಹೋದಂತೆ ಅದೇ ಪ್ರಶ್ನೆಗಳೇ ಬೇರೆ, ವಾತಾವರಣದಲ್ಲಿ ಹೋಗ್ತಕ್ಕಂಥ ಪ್ರಶ್ನೆಗಳೇ ಬೇರೆ. ಭೂಮಿಯಿಂದ ಮೇಲಕ್ಕೆ ಹೋದಂತೆ ಯಾರೂ ವಾಪಸ್ ಬರಂಗಿಲ್ಲ, ಹೌದಲ್ಲ? ಎಸ್, ಅಲ್ಲ, ಗೊತ್ತಿರಲಿ. ಭೂಮಿಯಿಂದ ಮೇಲಕ್ಕೆ ವಾಯುಮಂಡಲದಲ್ಲಿ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಏನಾಗುತ್ತಾ ಕಡಿಮೆ ಆಗುತ್ತಾ, ಎಲ್ಲಿ? ಟ್ರೋಪೋಸ್ಫಿಯರಲ್ಲಿ. ಓಕೆ, ಸೊ ಅದ್ರ ಜೊತೆಗೇನೆ ಒತ್ತಡವು ಕೂಡ ಕಡಿಮೆ ಆಗುತ್ತೆ. ಇದರ ಮೇಲೆ ಪ್ರಶ್ನೆಗಳು ಭಾಳ ಸತಿ ಪ್ರಶ್ನೆ ಕೇಳಿದಾನೆ. ಲೋ ಆಲ್ಟಿಟ್ಯೂಡ್ ಟು ಹೈ ಆಲ್ಟಿಟ್ಯೂಡ್ ಹೋದಂಗೆ ಒತ್ತಡ ಏನಾಗ್ತಾ ಬರ್ತೈತೆ ರೀ? ಕಡಿಮೆ ಆಗ್ತಾ ಬರ್ತೈತಿ. ನೆಕ್ಸ್ಟು ಸಾಂದ್ರತೆ, ಡೆನ್ಸಿಟಿ, ಅನಿಲಗಳ ಸಾಂದ್ರತೆಯೂ ಕೂಡ ಏನಾಗ್ತಾ ಬರುತ್ತಾ? ಕಡಿಮೆ ಆಗ್ತಾ ಬರ್ತೈತಿ ಅಂಥೇಳಿ ಕರಿತೀವಿ ನೋಡ್ರಿ. ಸೊ ವಾಯುಮಂಡಲದಿಂದ ಭೂಮಿಯಿಂದ ವಾಯುಮಂಡಲಕ್ಕೆ ಮೇಲಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆ ಆಗುತ್ತಾ, ಅದನ್ನು ನಾರ್ಮಲ್ ಅಬ್ಸಲ್ಯೂಟ್ ಅಂತೇಳಿ ಕರಿತೀವಿ ಟ್ರೋಪೋಸ್ಫಿಯರ್ಲಿ. ನೆಕ್ಸ್ಟ್ ಒತ್ತಡ ಕಡಿಮೆ ಆಗುತ್ತಾ. ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಕೇಳಿದ್ರು, PSI ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಿದರು. ಏನಂತಂದರೆ, ಬೆಟ್ಟಗಳ ಮೇಲ್ತುದಿಯಲ್ಲಿ ಒಂದು ಪಾತ್ರೆಯಲ್ಲಿ ಅನ್ನವನ್ನು ಬೇಯಿಸುವಾಗ ಅನ್ನ ಬೇಗ ಬೇಯೋದ್ರಲ್ಲಿ ಕಾರಣ ಏನು ಅಂತ ಕೇಳಿದ. ಸೊ ಪ್ರೆಷರ್, ಒತ್ತಡ. ಅಲ್ಲಿ ಮೇಲಕ್ಕೆ ಹೋದಂತೆ ಒತ್ತಡ ಕಡಿಮೆ ಆಗುತ್ತೆ. ಸೊ ವಾತಾವರಣದಲ್ಲಿ ಒತ್ತಡ ಕಡಿಮೆ ಆಯ್ತಂದರೆ ಆ ಒಂದು ಪಾತ್ರೆಯಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆದಾಗ ಪಾತ್ರೆಯಿಂದ ಹಬೆ ಏನಾಗುತ್ತಪ್ಪ ಅಂದರೆ ಹೊರಗಡೆ ಬರುತ್ತೆ. ಹೈ ಪ್ರೆಷರ್ ಟು ಲೋ ಪ್ರೆಷರ್ ವಾಯುಮಂಡಲಕ್ಕೆ ಬರ್ತೈತೆ. ಹೀಗಾಗಿ ಅನ್ನ ಬೇಗ ಬೇಯಲ್ಲ. ಯಾವಾಗ ಹಬೆ ಅಲ್ಲೇ ಉಳ್ಕೊಂತೈತೆ, ಸ್ಟೋರ್ ಆಗುತ್ತೋ ಆವಾಗ ಅನ್ನ ಬೇಯಬೇಕು. ಫಾರ್ ಎಕ್ಸಾಂಪಲ್ ಪ್ರೆಷರ್ ಕುಕ್ಕರ್ ಹೆಸರಲ್ಲಿದೆ. ಪ್ರೆಷರ್ ಕುಕ್ಕರ್ ಒತ್ತಡವನ್ನು ಉಂಟು ಮಾಡ್ತಕ್ಕಂತಹ ಒಂದು ಅಡುಗೆ ಏನಪ್ಪ ಅಂದರೆ ಪಾತ್ರೆ ಅಂತೇಳಿ ಕರಿತೀವಿ. ಅಂದರೆ ಪ್ರೆಷರ್ ಕುಕ್ಕರ್ ಅಲ್ಲಿ ಯಾಕೆ ಅನ್ನ ಬೇಗ ಬೇಯ್ತಂದರೆ ಒಳಗಡೆ ಒತ್ತಡವನ್ನು ಉಂಟು ಮಾಡುತ್ತೆ. ಇಲ್ಲಿ ಪಾತ್ರೆಯಲ್ಲಿ ಅನ್ನ ಬೇಯಿಸಬೇಕಾದ್ರೆ ಎತ್ತರ ಪ್ರದೇಶಗಳಲ್ಲಿ ಪಾತ್ರೆಯಲ್ಲಿ ಒತ್ತಡ ಕಡಿಮೆ ಇದ್ದು ವಾತಾವರಣದಲ್ಲಿ ಒತ್ತಡ ಜಾಸ್ತಿ ಪಾತ್ರೆಯಲ್ಲಿ ಒತ್ತಡ ಜಾಸ್ತಿ ಇದ್ದು ವಾತಾವರಣದಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಹೀಗಾಗಿ ಪಾತ್ರೆಯಿಂದ ಒಂದು ಹಬೆ ಏನಾಗುತ್ತಪ್ಪ ಅಂದರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಮೂವ್ ಆಗುತ್ತೆ. ಸೊ ಹೀಗಾಗಿ ಏನಪ್ಪ ಅಂತಾರೆ, ಹೈ ಆಲ್ಟಿಟ್ಯೂಡ್ಗೆ ಹೋದಂತೆ ಏನಾಗ್ತಾ ಬರುತ್ತೆ, ನಮಗೆ ಒತ್ತಡ ಕಡಿಮೆ ಆಗ್ತಾ ಬರ್ತೈತಿ ಅಂಥೇಳಿ ಕರಿತೀವಿ. ಸೊ ಇದು ವಾಯುಮಂಡಲಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವೊಂದಿಷ್ಟು ವಿಚಾರಗಳು ಅಂಥೇಳಿ ಕರಿತೀವಿ. ಸೊ ಯಾರಿಗೆ ಕೆಲವೊಂದಿಷ್ಟು ಡೌಟ್ಸ್ಗಳಿದಾವೋ ಅವರು ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ, ವಿಶ್ವದರ್ಶನ ಕರಿಯರ್ ಅಕಾಡೆಮಿ, ಓಕೆ, ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಿಗೆ ಹೋದರೆ ಸೊ ಅಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಯಾರು ಇನ್ನೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ವೋ ಎಲ್ಲರೂ ಕೂಡ ಜಾಯ್ನ್ ಆಗ್ರಿ. ಅದರ ಜೊತೆಗೇ KS ಮತ್ತು PSIಗಳಿಗೆ ಸಂಬಂಧಿಸಿದಂತೆ ಸೊ ಆಫ್ಲೈನ್ ಬ್ಯಾಚಸ್ಗಳು ಕೂಡ ಪ್ರಾರಂಭ ಆಗಿದ್ದಾವೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡದಲ್ಲಿ. ಸೊ ಅದರ ಜೊತೆಗೇ ಇದೇ 15ನೇ ತಾರೀಕಿನಂದು KPTCL ಎಕ್ಸಾಮ್ಗಳಿಗೆ, KPTCL ಮೀನ್ ಯಾವುದಪ್ಪ ಅಂತಂದರೆ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂತೆ ವಿಶೇಷ ತರಗತಿಗಳನ್ನು ಕೊಡ್ತಾ ಇದ್ದೀವಿ. ಸೊ ವಿಶೇಷ ತರಗತಿಗಳು ಪ್ರಾರಂಭ ಆಗ್ತವೆ. ಯಾರಿಗೆ ಅವಶ್ಯಕತೆ ಇದೆಯೋ ಸೊ ಅವರು ಬಂದು ಇದನ್ನು ಪಡ್ಕೋಬೋದು. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕಾಲ್ ಮಾಡ್ಬೋದು. 720-724-32147. ಸೊ ಈ ನಂಬರ್ಗೆ ಕಾಲ್ ಮಾಡ್ಬೋದು. ಓಕೆನಾ? ಯಾರಿಗೆ KPTCL ಎಕ್ಸಾಮ್ಗಳಿಗೆ, ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗಳಿಗೆ ಮಾಹಿತಿ ಬೇಕು ಸೊ ಅವರು ಈ ಒಂದು ನಂಬರ್ಗೆ, ಓಕೆ, ಒಂದು ಸತಿ ನೋಟ್ ಮಾಡ್ಕೊಳ್ಳಿ. 720-724-32147. ಇನ್ನೊಂದು ನಂಬರು 720-4434147. ಸೊ ಎರಡು ನಂಬರ್ಗಳಿಗೆ ಕಾಲ್ ಮಾಡಿ
ಕಾಲ್ ಮಾಡಿ ನೀವು ಕ್ಲಾರಿಫೈ ಮಾಡ್ಕೋಬೋದು. ಓಕೆ, ಸೊ ಯಾವುದ್ರಿ KPTCL ಎಕ್ಸಾಮ್ ಆಗಿರ್ಬೋದು, KPSC ಮತ್ತು KSP ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಿಸಿರ್ತಕ್ಕಂತಹ ಯಾವುದೇ ಎಕ್ಸಾಮ್ಗಳಿಗೆ ನಿಮ್ಗೆ ಏನಾದರೂ ಕ್ಲಾರಿಫೈ ಬೇಕಿತ್ತಂದರೆ ಸೊ ಇದು ಮಾಡ್ಕೋಬೋದು. ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಆಫ್ಲೈನ್ ಬ್ಯಾಚ್ಗಳಿಗೆ ಬಂದು ಮಾಹಿತಿಯನ್ನು ಪಡ್ಕೋಬೋದು ಅಂತಕ್ಕಂಥದ್ದು. ಸೊ ಎಲ್ಲರೂ ಕೂಡ ಎಲ್ಲ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ಏನಪ್ಪ ಅಂತಾರೆ ನಿಮ್ಮ ಜೊತೆಗೆ ಸಂತೋಷ ಫೌಂಡೇಶನ್ ಮತ್ತು ವಿಶ್ವದರ್ಶನ ಕರೆ ಅಕಾಡೆಮಿ ಸದಾ ಇರುತ್ತೆ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಓಕೆ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಅಧ್ಯಯನದಲ್ಲಿ ನಿರತರಾಗ್ರಿ. ಯಾಕಂತಂದರೆ ಎಷ್ಟು ನೀವು ಚೆನ್ನಾಗಿ ಅಧ್ಯಯನ ಮಾಡ್ತೀರೋ ಅಷ್ಟು ಬೇಗ ಏನು ಮಾಡ್ಬೋದು, ಜಾಬನ್ನು ಪಡ್ಕೋಬೋದು. ಸೊ ನಿಮಗೆ ಈ KPTCL ಅಂತಕ್ಕಂಥದ್ದು ಸದ್ಯದರಲ್ಲೇ ಏನಾಗ್ತಿದೆ, KPTCL ನಿಮಗೆ ಸದ್ಯದಲ್ಲಿರ್ತಕ್ಕಂಥ ಒಂದು ಅಪಾರ್ಚುನಿಟಿ, ಆ ಅಪಾರ್ಚುನಿಟಿ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಡ್ರಿ. ಸದ್ಯದರಲ್ಲೇ ಇನ್ನೂ ಒಂದು PSI ನೋಟಿಫಿಕೇಶನ್ ಆಗುತ್ತೆ, ಸುಮಾರು 15,000 ಪೋಸ್ಟ್ ಪೊಲೀಸ್ ನೋಟಿಫಿಕೇಶನ್ಗಳಿದ್ದಾವೆ. ಅದರ ಜೊತೆಗೇ KS ಎಕ್ಸಾಮ್ ಕೂಡ ನೋಟಿಫಿಕೇಶನ್ ಇದೆ, FD SD ಇದೆ, ಗ್ರೂಪ್ C ಇದೆ. ಎಲ್ಲರೂ ಕೂಡ ಸೊ ಇವಾಗಿನಿಂದಲೇ ಅಧ್ಯಯನ ನಿರತರಾಗ್ರಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.